ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಇಂದಿನವರೆಗೂ ಅಜ್ಞಾತವಾಗಿ ಇದ್ದು, ಹಾಗಿದ್ದರೂ ನಮ್ಮೊಳಗೆಲ್ಲ ಕುಳಿತು ನಡೆಸಿದ್ದಾರೆ ಅನ್ನುವ ಭಾವವನ್ನು ಉಂಟು ಮಾಡಿದ ಪರಮ ಪೂಜ್ಯ ಸ್ವಾಮಿ ರಾಮತೀರ್ಥರ ಪದತಲಕ್ಕೆ ಪೂರ್ತಿಯಾಗಿ ಪಂಚಾಂಗ ನಮಸ್ಕಾರ ಮಾಡಿ, ಇದಕ್ಕೆ ಕಾರಣೀಭೂತರಾದ ನನ್ನ ಬಂಧು ಸಹೋದರ ಚಕ್ರವರ್ತಿ ಮತ್ತು ಇನ್ನೊಬ್ಬ ಅಣ್ಣ ಶ್ರೀ ರಾಘವೇಂದ್ರ ಅಣ್ಣ ಅವರನ್ನೂ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಮೊದಲಿಗೆ ನನ್ನನ್ನು ಶ್ರೀ ಸ್ವಾಮಿ ರಾಮತೀರ್ಥರು ಕ್ಷಮಿಸಬೇಕು. ಯಾಕೆಂದರೆ ಈ ಒಂದು ಸಂದೇಶ ಚಕ್ರವರ್ತಿ ನನಗೆ ಕಳುಹಿಸಿದಾಗ ನಾನೆಷ್ಟು ಅಜ್ಞಾನಿ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ. ನನಗೆ ಗೊತ್ತಾದದ್ದು ಆವತ್ತು. ನನಗೆ ಸ್ವಾಮಿ ರಾಮತೀರ್ಥ ಅನ್ನುವ ಹೆಸರೇ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ನಾನು ಅಂದುಕೊಂಡೆ, ಸ್ವಾಮಿ ರಾಮತೀರ್ಥ ಅಂದರೆ ಯಾರು ಅಂತಲೇ ಗೊತ್ತಿಲ್ವಲ್ಲ, ನೀವು ಮಾತಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ, ನಾನು ಒಬ್ಬ ಟ್ರಸ್ಟಿನ ಒಳಗೆ ಇರುವವನು ಅಂತ ಸಂದೇಶ ಬಂತು. ಆಗ ಮೊದಲಿಗೆ ಭಾವಿಸಿದ್ದು, ದೊಡ್ಡವರು ತಾವು ಎಷ್ಟೋ ನಡೀತಿರ್ತಾರೆ, ನಾವು ಅಲ್ಪರ ಹಾಗೆ ಅಜ್ಞಾನಿಗಳ ಹಾಗೆ ನಾವೇ ನಡೀತಿದ್ದೇವೆ ಅನ್ನುವ ಭ್ರಮೆಯಲ್ಲಿ ತುಂಬ ಅಹಂಕಾರದ ಬೀಸು ನಡಿಗೆಯನ್ನ ಮಾಡ್ತಿರ್ತೇವೆ. ಒಬ್ಬ ವ್ಯಕ್ತಿ ಯಾವ ಪರಿ ನಡೆಸಿರಬಹುದಲ್ವಾ, ನಾನು ಯಾಕೆ ಅವರ ಕಡೆಗೆ ಒಂಚೂರು ನೋಡಬಾರದು ಅಂತ ಅನ್ನುವ ಏಕ ಕಾರಣಕ್ಕೆ ನಾನು ತಕ್ಷಣವೇ ಅವರಿಗೆ ಬರದೆ ಆಗಬಹುದು. ಆದರೆ ನನಗೆ ರಾಮತೀರ್ಥರ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಅವರ ಕುರಿತು ಏನಾದರೂ ಪುಸ್ತಕಗಳಿದ್ದರೆ ನನಗೆ ಓದುವುದಕ್ಕೆ ಹೇಗೂ ಕಾಲಾವಕಾಶವಿತ್ತು. ಅವರು 1 ತಿಂಗಳಿಗೆ ಮೊದಲೇ ಕೇಳಿದ್ರು ನನ್ನನ್ನು, ನನಗೆ ದಯವಿಟ್ಟು ಪುಸ್ತಕಗಳನ್ನು ತಲುಪಿಸಿ, ನಾನು ಓದಿ ಆ ಬಳಿಕ ನನ್ನನ್ನು ವಿಸ್ತರಿಸಿಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅನ್ನುವ ಕಾರಣಕ್ಕಾಗಿ ಹಾಗೆ ವಿನಂತಿಸಿಕೊಂಡೆ. ತತ್ಪರಿಣಾಮವಾಗಿ ಬೆಟ್ಟ ಮಹಮ್ಮದನ ಬಳಿಗೆ ಬರದಿದ್ದರೆ ಅನ್ನುವ ದುರವಸ್ಥೆಯ ಹಾಗೆ ಈ ನನ್ನ ಬಳಿಗೆ ಸ್ವಾಮಿ ರಾಮತೀರ್ಥರು ಬಂದರೇನೋ ಅನ್ನುವ ಪುಣ್ಯ ಭಾಗವಾಗಿ ಆ ಗ್ರಂಥಗಳು 1 ತಿಂಗಳಿಗೂ ಮೊದಲೇ ನನ್ನನ್ನು ತಲುಪಿದವು. ನಾನು ಯಾವಾಗಲೂ ಪಡುವ ಏಕಮಾತ್ರ ಸಂತೋಷ ಏನು ಅಂತಂದರೆ, ಈ 1 ತಿಂಗಳು ಅಥವಾ ಅದಕ್ಕೂ ಒಂದು 10 ದಿನ ಹೆಚ್ಚು ಭಾಗ ನಾನು ನಿದ್ರೆಯಲ್ಲಿ, ಎಚ್ಚರದಲ್ಲಿ, ಸ್ವಲ್ಪ ನನ್ನಷ್ಟಕ್ಕೆ ಏಕಾಂತದಲ್ಲಿ, ಮೌನದಲ್ಲಿ ಇದ್ದಾಗೆಲ್ಲ ನಾನು ಅವರನ್ನು ನೆನೆಯುವಂತೆ ನನಗೆ ಈ ಅವಕಾಶ ಒದಗಿಸಿಕೊಟ್ಟರಲ್ಲ, ಅದಕ್ಕೆ ನಾನು ಆ ಪುಣ್ಯ ಭಾಗಕ್ಕೆ ನಮಿಸ್ತೇನೆ. ಯಾವುದನ್ನು ನಾನು ಉತ್ಪ್ರೇಕ್ಷೆಯಾಗಿ ಹೇಳುವುದಲ್ಲ. ಒಂದು ಮಾತಾಡಲಿಕ್ಕಿದ್ರೆ ಅದು ನನ್ನ ನಿರಂತರ ಧ್ಯಾನ ಆಗುವವರೆಗೆ, ಅದು ನನ್ನನ್ನು ಸೆಳೆಯದೇ ಇದ್ರೆ ನನಗೆ ಮಾತು ಅಪ್ರಿಯ. ಸ್ವಾಮಿ ರಾಮತೀರ್ಥರು ನನ್ನನ್ನು ಆ ಪರಿ ತನ್ನ ಜೀವನ ಚರಿತ್ರೆಯ 1 ಪುಸ್ತಕದ ಮೂಲಕವೇ ಸೆಳೆದರು. ಮುಂದೆ 6 ಸಂಪುಟ ಬಂತು. ಅದು ಬಹಳ ವಿಶೇಷವಾದ ಒಂದು ಮಹಾರಣ್ಯ, ಅವರೇ ಹೇಳುವ ಹಾಗೆ ಆ ಅನುವಾದಕರು ಮತ್ತು ಇವರು ಕೂಡ ಅದನ್ನು ಇನ್ ದ ವುಡ್ಸ್ ಆಫ್ ಗಾಡ್ಸ್ ರಿಯಲೈಸೇಷನ್ ಅಂತ ಕರೆಯುವುದರಿಂದ ಅವರೂ ಕೂಡ ಅದನ್ನು ಅರಣ್ಯ ಅಂತ ಒಪ್ಪಿದ್ದಾರೆ. ಅಂಥ ಅರಣ್ಯದಲ್ಲಿ ಒಂದಿಷ್ಟು ಕಾಲ ತಿರುಗಾಡಿದ ಆನಂದ, ಅದರೊಳಗೆ ಇರುವಂತಹ ಅಮೋಘವಾದ ಒಬ್ಬ ಸಾಧಕ ಈ ಮಟ್ಟಕ್ಕೆಲ್ಲ ಬೆಳೆಯಬಹುದಾ ಅನ್ನುವ ವಿಸ್ಮಯ ಮೂಡಿಸುವ ಅನೇಕ ಘಟನೆಗಳು, ಒಬ್ಬ ರಾಮತೀರ್ಥ ಅನ್ನುವ ಹೆಸರು ಆ ಕಾಲದಿಂದ ಈ ಕಾಲಕ್ಕೆ 1906ಕ್ಕೇನೆ ದೇಹತ್ಯಾಗ ಆಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತಿಗೆ 2024ರಲ್ಲೂ ಕೂಡ ನಮಗೆ ಮೈರೋಮಾಂಚನ ಹುಟ್ಟಿಸುವ ಹಾಗೆ,
ನಾವು ಹೀಗೆ ಬದುಕಲಿಕ್ಕೆ ಸಾಧ್ಯವಾ ಅನ್ನುವ ಪ್ರಶ್ನೆ ಹುಟ್ಟಿಸುವಂತೆ, ಒಬ್ಬ ಮನುಷ್ಯ ಈ ಪರಿ ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸಿಕೊಂಡು ತಾದಾತ್ಮ್ಯ ಭಾವ ತಳೆಯಬಹುದಾ ಅನ್ನುವ ಎಲ್ಲ ಪ್ರಶ್ನೆಗಳನ್ನು ನನ್ನ ಒಳಗೂ ನಿಮಗೂ ಹುಟ್ಟಿಸಬಹುದಾದ ಒಂದು ವಿಶೇಷ ವ್ಯಕ್ತಿತ್ವವನ್ನ ನಾನು ಕಣ್ತುಂಬ ನೋಡುವ ಒಂದು ಅವಕಾಶ ಕಳೆದ ಈ 30-40 ದಿನಗಳಲ್ಲಿ ಸಾಧ್ಯವಾಯಿತು. ಆದರೆ ನಾನು ನಿಮಗೆ ಹೇಳಬೇಕು, 6 ಸಂಪುಟಗಳನ್ನ ನಾನು ಓದಿದ್ದೇನೆ ಅನ್ನೋದು ಧಾರ್ಷ್ಟ್ಯದ ಮಾತಾದೀತು. ನಾನು ಖಂಡಿತಕ್ಕೂ ಕಣ್ಣಾಡಿಸಿದ್ದೇನೆ ಅನ್ನೋದಷ್ಟೇ ನನ್ನ ವಿನಯಪೂರ್ವಕ ನಿಮ್ಮ ಮುಂದಿನ ಅರಿಕೆ. ಯಾಕೆಂದ್ರೆ ಒಂದು ಪುಸ್ತಕ ಓದುವುದು ಅಂದ್ರೆ ಅದು ನಮ್ಮ ಅಂತರ್ಗತವಾಗಿ ನಮ್ಮನ್ನು ಪರಿವರ್ತಿಸುವವರೆಗೆ ನಮ್ಮ ಮೇಲೆ ಪರಿಣಾಮ ಬೀರಿದರೆ ಮಾತ್ರ ನಾನು ಓದಿದ್ದೇನೆ ಅಂತ ನಾವು ಗಟ್ಟಿಯಾಗಿ ಹೇಳಬಹುದು. ಅಂಥ ಪರಿವರ್ತನೆ ನನ್ನ ಮೇಲೆ ಆಯ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ. ಆದರೆ ನನ್ನನ್ನು ಹಿಡಿದು ಅಲುಗಿಸಿದೆ ಅನ್ನೋದಕ್ಕೆ ಯಾವ ಸಂದೇಹವೂ ನನಗಿಲ್ಲ. ಅಷ್ಟರ ಮಟ್ಟಿಗೆ ನಾನು ಅದನ್ನು ನಿಮ್ಮ ಮುಂದೆನೆ ಒಬ್ಬ ಬಾಲಿಶವಾದ ಬಾಲಹೆಜ್ಜೆಗಳನ್ನಿಡುವ ಶಿಶುವಿನ ಹಾಗೆ ಹೇಳ್ಕೊಳ್ತಾ ಹೋದಾಗಲೇ ನಿಮಗದು ಹೆಚ್ಚು ಕ್ಲಿಯರ್ ಆಗಬಹುದು. ಒಬ್ಬ ಸಾಮಾನ್ಯ ನಮ್ಮ ನಿಮ್ಮ ಹಾಗೆ ಹುಟ್ಟುವ ಒಂದು ಹುಡುಗ ತನ್ನ ಮನೆತನದಲ್ಲಿ ಎಲ್ಲರ ಹಾಗೆ ತಾನು ಶಾಲೆಗೆ ಹೋಗಿ ಶಿಕ್ಷಣ ಕಲಿತು ತಾನು ತನ್ನ ಯಾವುದರಲ್ಲಿ ಅಂದ್ರೆ ನನ್ನಲ್ಲಿ ಒಂದು ಥರದ ಪ್ರೊಫೆಷನಲ್ ಗುಣ ಇರುವಂತಹ ಯಾವುದೋ ಒಂದು ವಿದ್ಯೆಯನ್ನು ಶಿಕ್ಷಣದ ವಿಷಯವನ್ನು ನಾವು ಮುಂದೆ ಅದನ್ನೇ ಕರಗತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಕನ್ನಡದಲ್ಲಿ ಚೆನ್ನಾಗಿದ್ದಿ ಕನ್ನಡ MA ಮಾಡು, ಕನ್ನಡದಲ್ಲಿ ಚೆನ್ನಾಗಿದ್ದಿ ಕನ್ನಡ ಲೆಕ್ಚರರ್ ಆಗು ಅಂತ ನಮಗೆ ಹೇಳಿದ ಹಾಗೆ ನಾವೇನ್ ಮಾಡ್ತೀವಿ, ನಾವು ಯಾವ ವಿಷಯದಲ್ಲಿ ಪರಿಣತಿ ಇದೆ ಅದನ್ನೇ ಕಲಿತೀವಿ. ಸರ್ವೇ ಸಾಮಾನ್ಯವಾಗಿ ರಾಮತೀರ್ಥರು ಕೂಡ ತನ್ನ ಮನೆತನದಲ್ಲಿ ತಾನು ಹುಟ್ಟಿ ಶಿಕ್ಷಣ ಕಲಿಯುವಾಗ ಗಣಿತದಲ್ಲಿ ಬಹಳ ಹುಷಾರು. ಅಂದ್ರೆ ನಾನು ಯಾಕೆ ನನಗೆ ನಗು ಬಂತು ಅಂದ್ರೆ ನನಗೆ ಲೆಕ್ಕ ಅನ್ನೋದೇ ಗೊತ್ತಿಲ್ಲ. ಲೆಕ್ಕ ಅಂದ್ರೆ ನಾನು 35 ತಗೊಂಡು ಪಾಸ್ ಆಗ್ಬೇಕಾದ್ರೆ ಒಬ್ಳು ರ್ಯಾಂಕ್ ಸ್ಟೂಡೆಂಟ್ ತನ್ನ ಜೀವನವನ್ನೆಲ್ಲ ನನ್ನ ರಿವಿಷನ್ ಹಾಲಿಡೇಸ್ ಅಲ್ಲಿ SSLC ಅಲ್ಲಿ ನನ್ನೊಟ್ಟಿಗೆ ಕೂತ್ಬಿಟ್ಟಿದ್ಲು. ನೀನ್ ಎಲ್ಲಿಯಾದ್ರೂ ಲೆಕ್ಕದಲ್ಲಿ ಫೇಲ್ ಆದ್ರೆ ವೀಣಾ, ನೀನು ಉಳಿದದ್ರಲ್ಲೆಲ್ಲಾ ಹುಷಾರಿದ್ದಿ, SSLC ಅಲ್ಲಿ ಫೇಲ್ ಅಂತ ಆಗತ್ತೆ, ನೀನ್ ಹೇಗಾದ್ರೂ ಪಾಸ್ ಆಗ್ಬೇಕು ಅಂತ ಪಾಪ ಅವಳ ಪುಣ್ಯದಿಂದ ನಾನು 35 ಅಂಕಗಳನ್ನು ತೆಗೆದುಕೊಂಡು ನನ್ನ ಗಣಿತವನ್ನ ಪಾರು ಮಾಡಿಕೊಂಡವಳು. ಅಂಥ ನಾನು ಇವತ್ತು ನೋಡಿದ್ದು ಗಣಿತಜ್ಞ ಒಬ್ಬ ಭಗವಂತನ ಪಥಕ್ಕೆ ಬಂದದ್ದನ್ನು. ನನಗೆ ಯಾವಾಗಲೂ ಅನ್ಸೋದು, ಗಣಿತದ ಲೆಕ್ಕ ಎಷ್ಟಿದ್ರು ಅಗಣಿತನನ್ನು ಗಣಿಸಲಿಕ್ಕೆ ಆದೀತಾ ಅಂತ. ಈ ಗಣಿತದ ಲೆಕ್ಕ ಅಗಣಿತನನ್ನು ಗಣಿಸ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ನಮ್ಮ ರಾಮತೀರ್ಥರಿಗೂ ಕೂಡ ಓದ್ತಾ ಗೊತ್ತಾಗ್ತಾ ಹೋಯ್ತು. ತನ್ನ ಪ್ರೊಫೆಷನನ್ನೇ ತನ್ನ ಜೀವನದ ವೃತ್ತಿಯನ್ನಾಗಿ ಗಣಿತದ ಶಿಕ್ಷಕನಾಗಿ ಕೆಲಸ ಮಾಡಿ ಅತ್ಯದ್ಭುತವಾದ ಗಣಿತದ ಮೇಷ್ಟ್ರು. ಮತ್ತೆ ಅವರು ಸಾಮಾನ್ಯ ಅಲ್ಲ. ನಮಗೆಲ್ಲ ಕೆಲವು ಪಾಪ, ನಾನು ಯಾರನ್ನು ದೂರುವುದಲ್ಲ, ನಮ್ಮ ಹಣೆ ಬರಹವೇ ಅಳತೆಯೇ ಅಷ್ಟೇ ಇದ್ದಿರಬಹುದು. ಅವ್ರು ಹೇಳಿದ ಏನೂ ಅರ್ಥ ಆಗ್ತಿರ್ಲಿಲ್ಲ ನಮ್ಗೆ. ಪ್ಲಸ್ ಪ್ಲಸ್ ಮೈನಸ್ಸು ಮೈನಸ್ಸು ಪ್ಲಸ್ ಮೈನಸ್ಸು ಏನೇನೋ ಹೇಳುವಾಗ ಇದೇನು ನಮ್ಗಾಗಲ್ಲ. RK ನಾರಾಯಣರು ನೆನಪಾಗ್ತಾರೆ. RK ನಾರಾಯಣ್ ಮತ್ತು RK ಲಕ್ಷ್ಮಣ್ ನಿಮಗೆ ಗೊತ್ತಿದೆ. RK ಲಕ್ಷ್ಮಣ್ ಒಬ್ಬ ಒಳ್ಳೆಯ ಚಿತ್ರಕಲಾವಿದ, ವ್ಯಂಗ್ಯ ಚಿತ್ರಕಲಾವಿದರಾಗ್ತಾರೆ. ಅವರನ್ನೊಮ್ಮೆ ಕೇಳಲಾಗ್ತದೆ, ಯಾಕಪ್ಪ ನೀನು ಈ ಶಿಕ್ಷಣದ ದಾರಿಯಲ್ಲಿ ಬರದೆ ವ್ಯಂಗ್ಯ ಚಿತ್ರಕಲಾವಿದನಾದಿ ಅಂತ. RK ಲಕ್ಷ್ಮಣ್ ಒಂದು ಉತ್ತರ ಕೊಡ್ತಾರೆ. ನನ್ನ ಶಾಲೆಯ ದಿನಗಳಲ್ಲಿ ನನಗೆ ಟೀಚರು ಲೆಕ್ಕ ಹೇಳಿಕೊಡ್ತಿದ್ರು. 3 ಹಣ್ಣುಗಳಿವೆ ನನ್ನ ಕೈಯಲ್ಲಿ, ಮಾವಿನ ಹಣ್ಣುಗಳು. ಇದನ್ನು ನೀವು 5 ಜನರಿಗೆ ಸರಿಪಾಲು ಮಾಡಬೇಕು, ಹೇಗೆ ಮಾಡುತ್ತೀರಿ ಅಂತ ಪ್ರಶ್ನೆ ಕೇಳ್ತಿದ್ರು. ನಾನು ಆ ಲೆಕ್ಕನೇ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನನಗೆ 3 ಹಣ್ಣು ಬೇಕಿತ್ತು ಅಂತ. ಹಿಂಗಾಗಿ ನಾನು ಲೆಕ್ಕದಲ್ಲಿ ಮುಂದೆ ಹೋಗಲೇ ಇಲ್ಲ. ಈ ತರದ ಜಾಯಮಾನದವಳು ನಾನು ಕೂಡ. ಆದ್ರೆ ಒಬ್ಬ ಮನುಷ್ಯ ಅದಕ್ಕೆ ಹೋಗದೇನೆ ಅದರ ಬಗ್ಗೆ ಮೈಲಿಗೆಯೋ ಅದು ಬೇಡ ಅಂತ ಅನ್ಸೋದು ಬೇರೆ. ಒಬ್ಬ ಮನುಷ್ಯ ಅದರಲ್ಲಿ ಮುಳುಗಿ ಅದರ ಆಳದ ರತ್ನ ಮುತ್ತು ಎಲ್ಲವುಗಳನ್ನು ಹೆಕ್ಕಿದ ಮೇಲೆ ಇದು ಏನಲ್ಲ ಅಂತ ಎಸೆಯೋದಿದೆಯಲ್ಲ, ಅದು ಸಾಮಾನ್ಯ ತಪಸ್ಸಲ್ಲ. ಅಂಥದೊಂದು ಗಣಿತದ ಕ್ಷೇತ್ರದಲ್ಲಿ ಮಾಡಿದ ಸಂಪೂರ್ಣ ಆ ಪಾಂಡಿತ್ಯವೋ ಪರಿಣಿತಿಯನ್ನು ಮೀರಿ ಇದರ ಆಚೆಗೆ ಒಂದಿದೆ ಅಂತ ಗೊತ್ತಾದಾಗ, ಈ ಲೆಕ್ಕವನ್ನ ಹೇಳುವ ಆ ಲೆಕ್ಕವಿಲ್ಲದ ಅನಂತನೊಬ್ಬನಿದ್ದಾನೆ, ಆ ಅನಂತದ ಲೆಕ್ಕ ಹೇಗೆ ಅಂತ ಹುಡುಕಿದ್ದಿದೆಯಲ್ಲ, ಆ ಪ್ರಯಾಣವೇ ಬಹಳ ವಿಸ್ಮಯವಾದದ್ದು. ಅವರು ತನ್ನ ಈ ಅಧ್ಯಾತ್ಮ ಪಥಕ್ಕೆ ಒಂದು ಮಾತು ಬರೀತಾರೆ, ನನಗೆ ಆಶ್ಚರ್ಯ ಆಗತ್ತೆ, ಹೀಗೊಬ್ಬ ಯೋಚಿಸಬಹುದಾ ಅಂತ.
ಪಾಣಿನಿಯನ್ನು ವ್ಯಾಕರಣಕ್ಕಾಗಿ ಓದಿ ಅದರಲ್ಲಿ ಪಾಂಡಿತ್ಯ ಪಡೆಯುವುದು ಪಾಣಿನಿಯ ಪಾಂಡಿತ್ಯದ ವ್ಯಾಕರಣ ಶಾಸ್ತ್ರಜ್ಞ ಆಗುವುದಕ್ಕಾಗಿ ಅಲ್ಲ, ಮುಕ್ತಿಗಾಗಿ. ಜ್ಯೋತಿಷ್ ಶಾಸ್ತ್ರದ ಮೂಲಕ ನಾಳಿನ ಭವಿಷ್ಯವನ್ನು ತಿಳಿಯುವುದು ಜ್ಯೋತಿಷ್ಯ ಶಾಸ್ತ್ರದ ಒಬ್ಬ ಪರಿಣಿತನಾಗುವುದಕ್ಕಾಗಿ ಅಲ್ಲ, ಮೋಕ್ಷವನ್ನು ಸಂಪಾದಿಸುವುದಕ್ಕಾಗಿ. ಅಂದ್ರೆ ಅವರು ಏನನ್ನೇ ಓದಿದ್ರು ಅವರ ಕಣ್ಣು ಇರುವುದು ನಾನು ಇದನ್ನು ಓದುವುದರ ಮೂಲಕ. ಅಂದ್ರೆ ಪಾಣಿನಿಯ ವ್ಯಾಕರಣವನ್ನೂ ಕೂಡ ಅವರು ಭಾವಿಸುವುದು ಈ ಅಕ್ಷರದ ಈ ಛಂದಸ್ಸು ಈ ವ್ಯಾಕರಣ ನಿಯಮವನ್ನು ತಿಳಿಯುವುದರ ಮೂಲಕ ನಾನು ಅಕ್ಷರನನ್ನು ತಿಳಿಯಬೇಕು. ಈ ಕಣ್ಣೇ ವಿಶೇಷವಾದದ್ದು. ಅವರಿಗೆ ಎಲ್ಲಿಯೂ ಕೂಡ ನಮ್ಮಲ್ಲಿ ಒಂದು ಪ್ರಾವೀಣ್ಯತೆ ಬಂದರೆ ಒಂದು ವಿಷಯದಲ್ಲಿ ನಾನು ಅದರಲ್ಲಿ ಫಸ್ಟ್ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಾನು ಇದರಲ್ಲಿ ಹುಷಾರಿದ್ದೇನೆ, ಇದರಲ್ಲೇ ಮುಂದೆ ಹೋಗ್ಬೇಕು, ಇದರಲ್ಲಿ ಕಟ್ಟ ಕಡೆ ಯಾವ ಹಂತ ಇದೆ ಅದನ್ನು ತಲುಪಬೇಕು ಅನ್ನೋದು ನಮ್ಮೆಲ್ಲರ ಕೆರಿಯರ್ ಓರಿಯೆಂಟೆಡ್ ಒಂದು ಎಜುಕೇಶನ್ ಸಿಸ್ಟಮಿನ ಒಳಗೆ ಇರುವಂತಹ ಭಾವ. ಕೆರಿಯರ್ ಅಂದಾಗ ತುಳುವಿನಲ್ಲಿ ಕೆರಿಯರ್ ಶಬ್ದಕ್ಕೆ ಕೊಂದರು ಅಂತಲೇ ಅರ್ಥ. ಇವತ್ತು ಕೆರಿಯರ್ ಓರಿಯೆಂಟೆಡ್ ಎಲ್ಲ ಕೊಲ್ಲುವುದೇ, ಅದಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ನಾನು ಒಂದರಲ್ಲಿ ಪಾಂಡಿತ್ಯವನ್ನು ಪ್ರಾವೀಣ್ಯವನ್ನು ಪಡೆಯುವುದು ನಾನು ಅದರಲ್ಲಿ ಬಹಳ ಉತ್ತಮನಾಗಿ ಹೆಸರು ಪಡೆಯುವುದಕ್ಕಲ್ಲ. ಅದನ್ನಂತರ್ಗತ ಮಾಡಿಕೊಂಡಾಗ ನನಗೆ ಗಣಿತ ಶಾಸ್ತ್ರ ಎಷ್ಟು ನನ್ನ ತನ್ಮಯ ಆಗ್ಬೇಕಲ್ಲ, ಅದರ ಆಚೆಗೆ ಅಗಣಿತನಾದ ಅವನನ್ನು ಹುಡುಕುವುದಕ್ಕೆ ಈ ಗಣಿತ ಶಾಸ್ತ್ರ ಸಹಾಯ ಮಾಡಬೇಕು. ಹಾಗಾಗಿ ಅವರು ಎಲ್ಲ ಗಣಿತದ ಲೆಕ್ಕಗಳ ಮೂಲಕವೇ ನಿಮಗೆ ಭಗವತ್ ತತ್ವವನ್ನೆಲ್ಲ ವಿವರಿಸ್ತಾರೆ. ಒಂದು ಷಡ್ಭುಜ ಇಟ್ಕೊಂಡು ಲೆಕ್ಕ ಹೇಳ್ತಾರೆ. ಒಂದು ಸಮಾನಾಂತರ ರೇಖೆಯಲ್ಲಿ ಒಂದು ಬಿಂದು ಬರೆದು ಅದರಲ್ಲಿ ವೃತ್ತದ ಪರಿಧಿಗಳನ್ನು ಹಾಕ್ತಾ ಆ ವೃತ್ತದ ಪರಿಧಿಗಳು ಯಾವ ಯಾವ ವೃತ್ತಕ್ಕೆ ಯಾವ ಯಾವ ಹೆಸರು ಕೊಡ್ತಾ ಅದು ಹೇಗೆ ಬಿಂದುವಿನಿಂದ ದೂರ ದೂರ ಆಗ್ತಾ ಹೋಗ್ತದೆ ಅನ್ನುವ ಯಾವ ಗಣಿತದ ಲೆಕ್ಕಗಳಿವೆ ಅದನ್ನೆಲ್ಲ ಆ ಬಿಂದು ಅನ್ನುವುದಕ್ಕೆ ಭಗವತ್ ತತ್ವ ಅನ್ನೋದನ್ನ ಇಟ್ಕೊಂಡು, ಸಮಾನಾಂತರ ರೇಖೆ ಅನ್ನುವುದಕ್ಕೆ ಭಗವತ್ ತತ್ವ ಇರುವಂತಹ ಸಮಾನತೆಯ ಒಂದು ಭಾವವನ್ನಿಟ್ಟುಕೊಂಡು ಆ ವೃತ್ತದ ಪರಿಧಿಯಲ್ಲಿ ನಮ್ಮನ್ನು ಗಿರಕೆ ಪಡಿಸುವಾಗ ಅವರಿಗೆ ಎಷ್ಟು ಖಚಿತವಾಗಿ ಗೊತ್ತಿದೆ ಅಂದ್ರೆ ನಮ್ಮನ್ನು ಹುಚ್ಚಾಬಟ್ಟೆ ತಿರುಗಿಸುವುದು ಸ್ವಾಮಿ ರಾಮತೀರ್ಥರ ಉದ್ದೇಶವಲ್ಲ, ಬಿಂದುವಿಗೆ ಎಳೆದು ತರುವುದು ತನ್ನ ಉದ್ದೇಶ ಅಂತ ಆ ವೃತ್ತದಲ್ಲಿ ನಮ್ಮನ್ನ ಗರಗರ ತಿರುಗಿಸುವ ಆ ಚಕ್ರ ನಿಲನದಲ್ಲಿ ಅವರು ಮಾಡುವ ಬಹಳ ದೊಡ್ಡ ಕೆಲಸ. ಇಂಥದ್ದು ಅನೇಕ ಇವೆ. ನನಗೆ ಗಣಿತ ಅರ್ಥ ಆಗದವಳಿಗೂ ಕೂಡ ಹೀಗೆಲ್ಲ ಯೋಚಿಸಬಹುದಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಂದು ಕಡೆ ಹೀಗೆ ಹೋದ್ರೆ ಅದು ಧನಾತ್ಮಕ, ಹೀಗೆ ಬಂದರೆ ಋಣಾತ್ಮಕ ಲೆಕ್ಕಗಳನ್ನು ಕೊಡ್ತಾ ಇದು ಯಾಕೆ ಧನಾತ್ಮಕ ಆಗ್ತದೆ, ಇದು ಯಾಕೆ ಋಣಾತ್ಮಕ ಆಗ್ತದೆ, ಇದು ಬಿಂದುವಿನಿಂದ ಎಡಕ್ಕೆ ಬಂದ್ರೆ ಯಾಕೆ ಋಣಾತ್ಮಕ, ಬಲಕ್ಕೆ ಹೋದ್ರೆ ಯಾಕೆ ಧನಾತ್ಮಕ, ಈ ತರ ಒಂದು ಅಧ್ಯಾತ್ಮ ತತ್ವವನ್ನೇ ಕೇಂದ್ರ ವಿಷಯವನ್ನಾಗಿ ಮಾಡಿಕೊಂಡು ಅದರ ಒಳಗೆ ಇರುವ ಭಗವತ್ ತತ್ವಕ್ಕೆ ಈ ಲೆಕ್ಕಾಚಾರವನ್ನ ಅಗಣಿತ ತಾರ ಗಣಗಳ ನಡುವೆ ನಿನನೇ ಮೆಚ್ಚಿಹೆ ನಾನು ಅಂತ ಕುವೆಂಪು ಬರೆದ ಹಾಗೆ ಈ ಗಣಿತದ ಒಳಗೆ ಇರುವ ಆ ಗಣಿತ ನನ್ನ ಮೆಚ್ಚುತ್ತಾ ಹೋಗುವ ಮತ್ತು ಅದಕ್ಕೆ ಬೇಕಾದಂತಹ ಸುಂದರ ಪದ್ಯಗಳು ಮತ್ತು ರಾಘವೇಂದ್ರಣ್ಣ ಹೇಳಿದ ಹಾಗೆ ದೃಷ್ಟಾಂತದ ಕಥೆಗಳೆಲ್ಲ ಅತ್ಯದ್ಭುತವಾದ, ಬಹುಶಃ ಬಾಲ್ಯ ಕಾಲದಲ್ಲಿ ಒಂದು ಮಗುವಿಗೂ ಕೂಡ ಅರ್ಥ ಆಗಬಹುದಾದ, ಮಗುವಿಗೂ ಹೇಳಿ ಕರ್ಕೊಂಡು ಹೋಗಬಹುದಾದಂತಹ ಕಥೆಗಳು. ಹಾಗೆ ಹೇಳುವಾಗ ಅವರು ಮತ್ತೆ ಮತ್ತೆ ನೆನಪಿಸುವುದು ಇಲ್ಲಿ ಒಂದು ವಿಶೇಷವಾದದ್ದು ಇದೆ, ಇದನ್ನು ಕಳೆದುಕೊಳ್ಳಬೇಡಿ, ಇದನ್ನು ಕಳೆದುಕೊಂಡು ಬಿಟ್ಟರೆ ಮತ್ತೊಮ್ಮೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಇದು ಮೈನಸ್ ಆಗ್ತಾ ಹೋದರೆ ಮತ್ತೆ ಧನಾತ್ಮಕತೆಗೆ ಬರುವುದಕ್ಕೆ ಬಹಳ ದಿನ ತಾಗಬಹುದು, ಆಗ ಕೇಂದ್ರ ತನ್ನ ಅಸ್ತಿತ್ವವನ್ನು ಎಂದೂ ಅಲುಗಿಸುವುದಿಲ್ಲ, ಆ ಕೇಂದ್ರದ ಕಡೆಗೆ ನಿತ್ಯ ಮುಖ ಮಾಡಿಕೊಂಡು ಧನಾತ್ಮಕವಿರಲಿ ಋಣಾತ್ಮಕವಿರಲಿ ಮುಖ ಕೇಂದ್ರದ ಕಡೆಗಿರಲಿ ಅನ್ನುವ ಭಾವವನ್ನು ನಮ್ಮಲ್ಲಿ ಪ್ರಚೋದಿಸುವ ಕ್ರಮ ಇದೆಯಲ್ಲ, ಅದ್ಭುತ ಭಾಷೆ, ಅದ್ಭುತವಾದ ಅದಕ್ಕೆ ಒಪ್ಪುವಂತಹ ಉದಾಹರಣೆಗಳು, ಅಲ್ಲಲ್ಲಿ ತಾನೇ ಕ್ರಿಯೇಟ್ ಮಾಡುವ ವಿಶೇಷ ಕಥಾಭಾಗಗಳು. ಈಗ ಉದಾಹರಣೆಗೆ ನಮ್ಮಲ್ಲಿ ಈ ಋಣಾತ್ಮಕ ಲೆಕ್ಕಾಚಾರವೋ ಧನಾತ್ಮಕ ಲೆಕ್ಕಾಚಾರವೋ ಈ ಲೌಕಿಕದಲ್ಲೇ ಮುಳುಗಿದವರಿಗೆ ಒಂದು ಒಳ್ಳೆಯ ಕಥೆ. ಅವರು ಬಹಳ ಅದನ್ನು, ನನಗೆ ಒಂದು ಭಯ ಕೂಡ ಇದೆ, ನಾವು ಬಹಳ ಮಾತಾಡುವವರಿಗೆಲ್ಲ ಇರುವ ಭಯ ಅದು. ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತೇವೆ, ಆ ಕಥೆಯೇ ಮತ್ತೆ ಪುನರಾವರ್ತನೆ ಆಗ್ತದೆ. ಅದು ಯಾವುದೋ ಘಟನೆ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಬೇಕಾಗ್ತದೆ. ಕೇಳಿದ ಜನರಲ್ಲಿ 10 ಜನರಾದ್ರೂ ಅದನ್ನು ಕೇಳಿರ್ತಾರೆ, ಏನ್ರಿ ಮೊನ್ನೆ ಮಾತಾಡಿದ್ರು ಅಂತಾರೇನೋ ಅಂತ ನಮಗೂ ಅನ್ನಿಸ್ತದೆ. ಇಂಥ ಎಲ್ಲ ಪ್ರಶ್ನೆಗಳು ಸ್ವಾಮಿ ರಾಮತೀರ್ಥರ ಕೃತಿ ಓದುವಾಗಲೂ ಅನ್ನಿಸ್ತದೆ. ಪಾಪ ಎಲ್ಲೋ ಅಮೆರಿಕದಲ್ಲಿ ಮಾತಾಡ್ತಾರೆ, ಎಲ್ಲೋ ಜಪಾನ್ ಹೋಗ್ತಾರೆ. ನೋಡಿ, ಒಬ್ಬ ಗಣಿತಜ್ಞ, ಶಿಕ್ಷಕ, ಒಂದು ಮದುವೆನೂ ಆಗ್ತಾರೆ. ಇದು ಅಂದ್ರೆ ಅವರು ಹೇಳಲಿಕ್ಕಿರುವ ಸಂದೇಶ ಜೀವನದ ಮೂಲಕ
ಒಬ್ಬ ತನ್ನ ಶಿಕ್ಷಣವನ್ನ ನಿರಾಕರಿಸಿ ಲೌಕಿಕದ ಶಿಕ್ಷಣ ನಿರಾಕರಣೆಯ ಮೂಲಕ ವೈರಾಗ್ಯಕ್ಕೆ ಬರಬೇಕಾಗಿಲ್ಲ. ಅದರಲ್ಲಿ ತುದಿ ಮುಟ್ಟಿ ನಿವೃತ್ತಿ ಪಡೆಯಬಹುದು. ಒಂದು, ತನ್ನ ಜೀವನದ ಬದುಕನ್ನ ಒಬ್ಬ ಸಂಗಾತಿಯ ಜೊತೆಗೆ ಮದುವೆ ಮಾಡಿ ಮಕ್ಕಳು ಸಂಸಾರ ಮಾಡುವುದರಿಂದ ಅಧ್ಯಾತ್ಮ ಅಡ್ಡಿ ಅಲ್ಲ, ಅದನ್ನೂ ಮಾಡಿ ತೋರಿಸಿದ್ರು. ಸಂಸಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವರೇ ಬರ್ಕೊಳ್ತಾರೆ, 2 ವರ್ಷಗಳ ಕಾಲ ಪರಸ್ಪರ ದೇಹ ಸಂಬಂಧವಿಲ್ಲ. ಅವಳು ಇವರನ್ನು ಪೂಜಿಸ್ತಾಳೆ, ಆರಾಧಿಸ್ತಾಳೆ, ಇವರು ಅವಳನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ. ಇಬ್ಬರ ನಡುವೆ ನಿರಂತರ ಮಂತ್ರ ಮತ್ತು ಸಂವಹನ, ಓಂಕಾರ ಮಾತ್ರ. 2 ವರ್ಷಗಳ ಕಾಲ ಈ ತರದ ಓಂಕಾರದ ಒಂದು ಅನುಸಂಧಾನ ಮಾಡಿ ಮುಂದೆ ಮಕ್ಕಳ ಅಭೀಪ್ಸೆಗಾಗಿ ಕೂಡುವುದು ಬೇರೆ, ದೇಹದ ಸುಖಕ್ಕಾಗಿ ಕೂಡುವುದು ಬೇರೆ. ಮಕ್ಕಳಿಗಾಗಿ ಕೂಡುತ್ತಾರೆ ಹೊರತು ದೇಹದ ಅಪೇಕ್ಷೆಗೆ ಕೂಡುವುದಿಲ್ಲ. ಅಪೇಕ್ಷೆ ಬೇರೆ, ಅಭೀಪ್ಸೆ ಬೇರೆ. ಈ ಶಬ್ದಗಳನ್ನೆಲ್ಲ ಅರವಿಂದರು ಬಹಳ ಸ್ಪಷ್ಟವಾಗಿ ವ್ಯತ್ಯಾಸಗಳನ್ನು ಹೇಳ್ತಾರೆ. ಹಾಗಾಗಿ ಈ ತರದ ಒಂದು ಅಭೀಪ್ಸೆಗಾಗಿ ಕಾಮ ಅಥವಾ ದೈಹಿಕ ಸೃಜನಶೀಲತೆಯ ಸೃಷ್ಟಿಕ್ರಿಯೆಯೇ ಹೊರತು ಅದು ಯಾವುದೋ ದೈಹಿಕ ಪಾಶವಿಗಳು, ಪಶು ಅಂತ ಹೇಳುವುದು ತಪ್ಪು ಅನ್ನೋದು ಅವರ ಮಾತು ಅಲ್ಲ, ನಮಗೆಲ್ಲ ಅನ್ನಿಸ್ತದೆ. ಋತುವಿನೊಂದು ಪ್ರೇರಣೆಗೆ ಕೂಡುವುದು ಬಲ್ಲದು ಪಶು, ಆದರೆ ಮನುಷ್ಯನಿಗೆ ಅದು ಗೊತ್ತಿಲ್ಲ. ಆ ಮನುಷ್ಯ ಪ್ರಾಣಿಯ ಹಾಗೆ ಅಂತ ಹೇಳುವುದಕ್ಕೆ ನಾವು ಯೋಗ್ಯರಲ್ಲ ಅನ್ನುವ ಹಾಗೆ ಕಾಮವನ್ನು ನಾವು ಅತ್ಯಂತ ಅಸಹ್ಯ ಮತ್ತು ಅದು ಅಂದರೆ ಬದುಕು ಅನ್ನುವಷ್ಟು ನಮ್ಮ ಬದುಕಿನ ಅತ್ಯಂತ ಕೆಟ್ಟ ಭಾಗವಾಗಿ ಅದನ್ನು ಬಳಸ್ತಿದ್ದೇವೆ. ಅದು ಯಾವುದೂ ಅಲ್ಲದ ಒಂದು ಉದ್ದೀಪನ ಶಕ್ತಿಯ ಭಾಗವಾಗಿ, ಅದರ ಸೃಷ್ಟಿಯ ಭಾಗವಾಗಿ ಅವರಿಗೆ ಮಕ್ಕಳೂ ಆಗ್ತಾರೆ. ಆದರೆ ಹೆಂಡತಿಯ ಜೊತೆಗೂ ಇರೋದಿಲ್ಲ, ಮಕ್ಕಳ ಜೊತೆಗೂ ಇರೋದಿಲ್ಲ. 2ನೆಯ ಮಗು ಹುಟ್ಟಿದ ಸುದ್ದಿ ಮಾತ್ರ ಕೇಳಿರುವುದು ಅವರು. ಒಂದರ್ಥದಲ್ಲಿ ಸಾಮಾನ್ಯ ಡಿಟ್ಯಾಚ್ಮೆಂಟ್ ಅಲ್ಲ. ಇದನ್ನ ನೀವು ಏನ್ರಿ ಹಾಗೆ ಹೆತ್ತು ಮಕ್ಕಳನ್ನ ಹಾದಿಲ್ ಬಿಟ್ಟು ಹೆಂಡತಿಯನ್ನ ಹಾದಿಲ್ ಬಿಟ್ಟು ಹೋದ್ರೆ ಏನ್ರಿ ಅಧ್ಯಾತ್ಮ ಅಂತ ಕೇಳುವವರಿಗೆ ಪಕ್ಕಾ ಅಧ್ಯಾತ್ಮ ಅರ್ಥ ಆಗಿಲ್ಲ ಅಂತ ಅರ್ಥ. ನಿಜವಾದ ಅಧ್ಯಾತ್ಮ ಅರ್ಥ ಆದವರಿಗೆ ಆ ಬುದ್ಧನ ಮನಸ್ಥಿತಿ ಏನು, ಒಬ್ಬ ದೇವರು ತಾನು ತನ್ನ ಭಗವದ್ಗೀತೆಯ ಉಪನ್ಯಾಸ ಮಾಡುವಾಗ ಮಗ ಸತ್ತ ಟೆಲಿಗ್ರಾಮ್ ಬಂದರೂ ಆ ಟೆಲಿಗ್ರಾಮ್ ಅನ್ನು ಕಿಸೆಯೊಳಗೆ ಮಡಿಚಿಟ್ಟು ಭಗವದ್ಗೀತೆಯ ತನ್ನ ಪ್ರವಚನವನ್ನ ಉಡುಪಿಯಲ್ಲಿ ಮುಗಿಸ್ತಾರಲ್ಲ, ಅದು ಅಧ್ಯಾತ್ಮ. ಆ ಅಧ್ಯಾತ್ಮಕ್ಕೆ ಭಾವಗಳಿಲ್ವಾ, ಭಾವಶೂನ್ಯರ ಈ ಸಂಬಂಧಗಳ ಜೊತೆಗೆ ಕಡಿದುಕೊಳ್ಳುವುದು ಅಂದ್ರೆ ಆ ಭಾವನೆಗಳಿಗೆ ಸ್ಪಂದಿಸದೇ ಇರುವ ಒಂದು ಬಹಳ ನಾವು ಯಾವುದನ್ನ ಡ್ರೈ ಅಂತೇವೆ ಅಂತಹ ಒಂದು ಭಾವ ಅತಿರೇಕಗಳು ಅಲ್ಲದೆ ಇದ್ರೂ ಕೂಡ ಭಾವ ಸ್ಪಂದನವೇ ಇಲ್ಲದ, ಸ್ವಲ್ಪವೂ ಅದರ ಕುರಿತು ಸ್ಪಂದಿಸದ ಇಷ್ಟು ನಿರ್ಘೃಣ ಸ್ಥಿತಿ ಬೇಕಾ ಅಂತ ನಮಗನ್ನಿಸಬಹುದು. ಒಮ್ಮೆ ಅವನಿಗೆ ಕನೆಕ್ಟ್ ಆದ್ರೆ ಈ ದುಃಖದ ಮೂಲ ಗೊತ್ತಾಗ್ತದೆ, ಒಮ್ಮೆ ಅವನಿಗೆ ಕನೆಕ್ಟ್ ಆದ್ರೆ ಈ ಸುಖದ ಮೂಲ ಗೊತ್ತಾಗ್ತದೆ. ಆಗ ಸುಖ ಮತ್ತು ದುಃಖದ ಮೂಲ ಅವನು ಮಾತ್ರವಾಗ್ತಾನೆ. ಇಲ್ಲಿಯದ್ದು ಕೇವಲ ಘಟನೆಗಳು. ಘಟನೆಗಳಾದಾಗ ವಿಸ್ಮಯಗಳಿಲ್ಲ. ಆ ಘಟನೆಗಳಾಗುವಾಗ ವಿಸ್ಮಯಗಳು ಯಾಕೆ ಇಲ್ಲ ಅಂದ್ರೆ ಇಲ್ಲಿ ಘಟ ಇಲ್ಲ. ಈ ಘಟಕ್ಕೆ ಯಾವ ಸ್ಥಿತಿ ಅವರು ಹೇಳ್ತಾರೆ ಒಂದು ಕಥೆಯಲ್ಲಿ, ಈ ಭೌತಿಕದ ಆಕರ್ಷಣೆ ನಾವೇ ಹೇಗೆ ಸಿಕ್ಕಿಕೊಂಡದ್ದು ಅಂತಂದ್ರೆ ಅವರು ಕೊಡುವ ಬಹಳ ಪ್ರಚಲಿತವಾದ ಅಲ್ಲಲ್ಲಿ ಬರುವ ಅದೇ ಕಥೆಯ ಪುನರಾವರ್ತನೆ. ಒಂದು ದೊಡ್ಡ ಮಡಿಕೆಯ ಒಳಗೆ ಸಿಕ್ಕಾಪಟ್ಟೆ ಹಣ್ಣು ಹಂಪಲುಗಳನ್ನು ಹಾಕಿ ಇಡಲಾಗಿದೆ. ಕೋತಿಯೊಂದು ಓಡಿ ಬಂದು ಹಣಕಿ ನೋಡಿದರೆ ಮಡಿಕೆಯ ತುಂಬಾ ಅದಕ್ಕೆ ಕಾಣಿಸುವ ಹಣ್ಣು ಹಂಪಲು. ಕೋತಿ ಇಂತಲ್ಲ, ತಿನ್ನುವ ಅಪೇಕ್ಷೆ ಉಳ್ಳ ಯಾವುದಾದರೂ ಮೊದಲು ಆ ಹಣ್ಣು ತೆಗೆಯುವುದಕ್ಕೆ ಕೈ ಹಾಕ್ತದೆ. ಕೈ ಸರಳವಾಗಿ ಹೋಯಿತು ಹೂಜಿಯ ಬಾಯಿಯ ಒಳಗೆ. ಆದರೆ ಹಣ್ಣನ್ನು ಹಿಡಿದುಕೊಂಡಾಗ ಕೈಯ ಮುಷ್ಟಿ ದೊಡ್ಡದಾಯಿತು, ಮುಷ್ಟಿ ಹೊರಗೆ ಬರಲಿಲ್ಲ. ಸಿಕ್ಕಿಕೊಂಡಿತು ಕೋತಿ. ಸಿಕ್ಕಿಕೊಂಡದ್ದು ಯಾವುದಕ್ಕೆ? ಹಣ್ಣಿನ ಅಪೇಕ್ಷೆಗೆ. ಅದರ ಕೈಯಲ್ಲೇ ಇದೆ ಪರಿಹಾರ. ಬಿಟ್ಟರಾಯಿತು, ಮತ್ತೆ ಕೈ ಬರ್ತದೆ. ಬಿಡುವುದಕ್ಕೆ ಕೋತಿ ಸಿದ್ಧವಿಲ್ಲ, ಹೊರಗೆ ತರುವುದಕ್ಕೆ ಹೂಜಿ ಬಿಡುವುದಿಲ್ಲ. ಇದು ನಮ್ಮ ಸ್ಥಿತಿ. ಇದು ನಾವೆಲ್ಲರೂ ಇರುವ ಸ್ಥಿತಿಯನ್ನ ರಾಮತೀರ್ಥರು ಪದೇ ಪದೇ ಹೇಳ್ತಾರೆ. ಎಷ್ಟು ಆಕರ್ಷಣೆ ನಮ್ಮನ್ನ ಕಾಡ್ತಿದೆ ಅಂದ್ರೆ ನಮಗೆ ಬಿಡಲಾಗದೆ ನಾವು ಕೈ ಹಾಕಿ ನಾವೇ ಸಿಕ್ಕಿಸಿಕೊಂಡದ್ದು. ನಮ್ಮ ಕೈಯಲ್ಲೇ ಪರಿಹಾರವಿದೆ, ಆದರೂ ನಮಗೆ ಕೈ ಬಿಟ್ಟು ಹಣ್ಣು ಹಂಪಲನ್ನ ಕಳಚಿಕೊಳ್ಳುವ ಒಂದು ಧೀರತೆ ಇಲ್ಲ. ಆದ್ದರಿಂದ ಒದ್ದಾಡ್ತಿದ್ದೇವೆ. ಇದು ಬಹಳ ಸರಳವಾಗಿ ಯಾರಿಗೂ ತಿಳಿಯಬಹುದಾದ ಲೌಕಿಕದ ಆಕರ್ಷಣೆ. ನಾವು ಹೇಗೆ ಪಾರಾಗಬಹುದಾದ ಸೂತ್ರ ನಮ್ಮಲ್ಲೇ ಇದ್ರೂ ಪಾರಾಗದೆ ಅದರಲ್ಲೇ ಉಳಿದಿದ್ದೇವೆ ಅನ್ನೋದಕ್ಕೆ ಕೊಡುವಂತಹ ಬಹಳ ಅದ್ಭುತವಾದ ರಿಪೀಟೆಡ್ಲಿ ಹೇಳುವ ಕಥೆ. ಇದನ್ನ ನಾನು ಬಹಳ ಆಶ್ಚರ್ಯಪಟ್ಟದ್ದು ಇನ್ನೊಂದು ಭಾಗಕ್ಕಾಗಿ.
ನೋಡಿ, ನಮ್ಮಲ್ಲಿ ಅದ್ವೈತ ಸಿದ್ಧಾಂತ ಬಂತು. ನಾನೇ ದೇವರು ಅನ್ನುವ ಒಂದು ಮಹತ್ ಭಾವವನ್ನ ಶಂಕರಾಚಾರ್ಯರು ಹೇಳಿದರು. ಶಂಕರಾಚಾರ್ಯರು ಸಿದ್ಧಾಂತವಾಗಿ ಹೇಳುವಾಗ ಅದು ವೇದವ್ಯಾಸರಲ್ಲಿ ಇರಲಿಲ್ವಾ ಅಂತ ಕೇಳಿದ್ರೆ, ವೇದವ್ಯಾಸರಲ್ಲಿ ಇದ್ದದ್ದೇ ಶಂಕರಾಚಾರ್ಯರು ಅಲ್ಲಿಂದ ಗ್ರಹಿಸಿದ್ದು. ನನ್ನ ಪ್ರಕಾರ ರಾಮಾನುಜರ ಸಿದ್ಧಾಂತ, ಮಧ್ವಾಚಾರ್ಯರ ಸಿದ್ಧಾಂತ ಅಥವಾ ಶಂಕರರ ಸಿದ್ಧಾಂತಕ್ಕೆ ಮೂವರಿಗೂ ಒದಗಿಸಿಕೊಡಬಲ್ಲ ಸರಕುಗಳು ವೇದವ್ಯಾಸರಲ್ಲಿವೆ. ಅಲ್ಲಲ್ಲಿ ಅವರು ರಾಮಾನುಜರ ಸಿದ್ಧಾಂತಕ್ಕೆ ಬೇಕಾಗುವ ಉದಾಹರಣೆಗಳನ್ನು ಕೊಡ್ತಾರೆ. ಬೇಕಾದಷ್ಟು ಉದಾಹರಣೆಗಳು ಅವನಂತೆ ಆಗುವುದಕ್ಕೆ ಇದೆ. ಅವನೇ ಆಗುವುದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ವೇದವ್ಯಾಸರ ಅನೇಕ ಗ್ರಂಥಗಳಲ್ಲಿ ಅನೇಕ ಘಟನೆಗಳು, ಅನೇಕ ಪಾತ್ರಗಳು ಕೊಡ್ತವೆ. ಹಾಗೆಯೇ ಸದಾ ಭಕ್ತನಾಗಿ ಆ ಭಗವಂತನನ್ನು ನೆನೆಯುವ ಉದಾಹರಣೆಗಳು ಕೂಡ ನಮ್ಮಲ್ಲಿ ವಾಲ್ಮೀಕಿಗಳು ಅಥವಾ ವೇದವ್ಯಾಸರು ಕೊಡ್ತಾರೆ. ಮೂಲ ಸರಕು ನಾವು ಸೋರ್ಸ್ ಅಲ್ಲಿಯೇ, ಅದು ಬ್ರಹ್ಮಸೂತ್ರದಿಂದ ತೆಗೆದುಕೊಂಡದ್ದಿರಬಹುದು ಅಥವಾ ಅಲ್ಲಿರುವ ನಾವು ಹೇಳುವ ಮಹಾಭಾರತ ರಾಮಾಯಣ ಗ್ರಂಥಗಳಿರಬಹುದು, ಅಷ್ಟಾದಶ ಪುರಾಣಗಳಿರಬಹುದು. ನನಗೆ ಇನ್ನೂ ಒಂದು ಆಶ್ಚರ್ಯ, ಈ ಮನುಷ್ಯ ಬದುಕಿದು 32 ವರ್ಷ. ಅವರು ಅಷ್ಟಾದಶ ಪುರಾಣವನ್ನ ಸಂಪೂರ್ಣ ಓದಿದ್ದಾರೆ. ಅವರಿಗೆ ಭಾಗವತ ಸಂಪೂರ್ಣ ಗೊತ್ತಿತ್ತು. ಅವರು ಭಗವದ್ಗೀತೆ ಅನುಸಂಧಾನ ಮಾಡುವಷ್ಟು ಅದನ್ನು ತಿಳಿದವರಿದ್ರು. ಅವರಿಗೆ ಉಪನಿಷತ್ತುಗಳು ಕರಗತವಾಗಿದ್ದು, ಅವರು ಓದದ ಸಾಹಿತ್ಯ ಇಲ್ಲ. ಅವರು ಬ್ರಹ್ಮಸೂತ್ರವನ್ನ ಅಲ್ಲಲ್ಲಿ ಕೋಟ್ ಮಾಡುತ್ತಾರೆ. ಅಂದರೆ ಅವರ ಜೀವನವಿಡೀ ಅವರ ಭಗವತ್ ತತ್ವ, ಭಗವಂತನಿಗೆ ಬೇಕಾದ ಓದು, ಭಗವಂತನ ಕುರಿತ ಅನುಸಂಧಾನಕ್ಕೆ ಬೇಕಾದ ಮಂತ್ರಗಳು, ಅದನ್ನೇ ತನ್ನ ಅಭೀಪ್ಸೆಯನ್ನಾಗಿ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ಕಾಲಹರಣ ಮಾಡದೆ, ಕಾಲಹರಣ ಅಂದಾಗ ದಯವಿಟ್ಟು ಅಪಾರ್ಥ ಮಾಡಿಕೊಳ್ಳಬಾರದು. ಹರಣ ಅನ್ನುವುದಕ್ಕೆ ನಾವು ನಮ್ಮನ್ನ ಅಪಹರಿಸಿಕೊಳ್ಳದಂತೆ ಇದ್ದರೆ ಆಯ್ತು. ಅದು ನಮ್ಮನ್ನು ಅಪಹರಿಸಿದರೆ ನಾವು ಹರಣ. ನಾವು ಅಪಹರಿಸದೆ ಅದಕ್ಕೆ ಬೇಕಾದ ಕರ್ತವ್ಯಗಳನ್ನು ಮಾಡಿದರೆ ಹರಣವಾಗುವುದಿಲ್ಲ. ಈ ಥರ ಇದ್ದವರು ಒಂದು ಥರದ ನಿರ್ಲಿಪ್ತ ಭಾವವೋ ಅಂತ ಕೇಳಿದ್ರೆ ಅಲ್ಲ, ಫುಲ್ ಇನ್ವಾಲ್ವ್. ಜಗತ್ತಿಗೆ ತನ್ನನ್ನ ತಾನು ಎಷ್ಟು ಇನ್ವಾಲ್ವ್ ಅಂದ್ರೆ, ಹಾಗಾದ್ರೆ ಭೌತಿಕದ ಎಲ್ಲ ಆಕರ್ಷಣೆ ಬಿಟ್ಟು ಪೂರ್ತಿ ನಿರಾಕರ್ಷಿತರಾಗಿ ಯಾವುದರಲ್ಲೂ ಆಶೆ ಇಲ್ಲದೆ ನನ್ನನ್ನು ನಾನು ಬಹಳ ಒಣ ಬದುಕುವ ಆ ವೈರಾಗ್ಯವ. ಆಹಾ, ರಾಮ ನಡೆಯುತ್ತಾನೆ ಎಂದರೆ ಭಾರತ ನಡೆದಾಡುತ್ತದೆ. ರಾಮ ಉಸಿರಾಡುತ್ತಾನೆ ಎಂದರೆ ಭಾರತ ಉಸಿರಾಡುತ್ತದೆ. ರಾಮ ಮಾತನಾಡುತ್ತಿದ್ದಾನೆ ಎಂದರೆ ಭಾರತ ಮಾತನಾಡುತ್ತಿದ್ದಾನೆ ಅಂತ ಹೇಳುವವರೆಗೆ ತಾದಾತ್ಮ್ಯ, ಏಕೀಭಾವ. ನಮ್ಮಲ್ಲಿ ಈ ತರದ ಅದ್ವೈತವನ್ನ, ನನಗೆ ಗೊತ್ತಿಲ್ಲ, ನನ್ನ ಪರಿಮಿತಿಯ ಓದಿನೊಳಗೆ ನಾನು ಹೇಳೋದು, ಈ ತರದ ಅದ್ವೈತವನ್ನ ಸಿದ್ಧಾಂತವಾಗಿ ಶಂಕರಾಚಾರ್ಯರು ಹೇಳಿರಬಹುದು. ಅದ್ವೈತವನ್ನು ನಾನು ರಾಮ, ನಾನೇ ರಾಮ, ನನ್ನನ್ನು ನೋಡಿ ನಾನೇ ರಾಮ, ಇಲ್ಲಿ ನಡೆಯುವವನು ರಾಮ, ಮಾತನಾಡುವವನು ರಾಮ, ರಾಮನಲ್ಲದ ಇನ್ನೊಂದಿಲ್ಲ ಅಂತ ಹೇಳುವಾಗ ಅವರ ಹೆಸರು ತೀರ್ಥರಾಮ ಅದಲ್ಲ. ಅವರು ಹೇಳೋದು ಆ ಭಗವಂತ ರಾಮ ತಾನು ಅಂತ. ಇದು ಬಹಳ ಅಪರೂಪದ ಒಂದು ಘಟನೆ. ಬಹುಶಃ ಜಗತ್ತಿನಲ್ಲೇ ಹೀಗೆ ನಾನು ದೇವದೂತ ಅನ್ನವರಿದ್ದಾರೆ, ಯೇಸು ಕ್ರಿಸ್ತ ಮೊದಲಾದವರು. ಗಮನಿಸಬೇಕು, ನಿರಂತರವಾಗಿ ಯೇಸು ಕ್ರಿಸ್ತನನ್ನ, ಮೊಹಮ್ಮದನನ್ನ, ಬುದ್ಧನನ್ನ ಯಾರನ್ನೂ ಕೂಡ ಮೈಲಿಗೆ ಇಲ್ಲದೆ ಸದ್ಭಾವದಿಂದ ಈ ನಮ್ಮ ಬದುಕಿನ ಅಂತರ್ಗತ ಮಾಡಿಕೊಳ್ಳುವ ಅಧ್ಯಾತ್ಮದ ಪರಂಪರೆಯಲ್ಲಿ ಅವರ ಕೊಡುಗೆಗಳನ್ನು ಹೇಳುವಾಗ ಯಾವ ಒಂದು ಪೂರ್ವಗ್ರಹಗಳಿಲ್ಲ ಸ್ವಾಮಿ ರಾಮತೀರ್ಥರಿಗೆ. ಅಷ್ಟೇ ಏಕಕಾಲದಲ್ಲಿ ಅದರ ದೋಷಗಳನ್ನು ಹೇಳುವಾಗಲೂ ಕೂಡ ಮುಚ್ಚುಮರೆ ಇಲ್ಲ. ನಮ್ಮ ದೇಶದ ದೋಷಗಳನ್ನು ಹೇಳುವಾಗ ಎಷ್ಟು ಪೂರ್ವಗ್ರಹ ಇಲ್ಲದೆ ಹೇಳ್ತಾರೋ ಅಷ್ಟೇ ಕಠೋರವಾಗಿ, ಅಷ್ಟೇ ಸತ್ಯವಾಗಿ, ಪ್ರಾಮಾಣಿಕವಾಗಿ ಅದರ ದೋಷಗಳನ್ನು ಹೇಳ್ತಾರೆ. ಇದು ನಮಗೆ ಬರಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಆವೇಶದ ಧಾಟಿಗೆ ಹೊರಟ್ರೆ ಇನ್ನೊಂದನ್ನೆಲ್ಲ ಖಂಡಿಸುವುದು, ಇನ್ನೊಂದೆಲ್ಲ ಹಾಳು ಅನ್ನುವುದು ದಯವಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವ ಆವೇಶವೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಒಂದು ಆವೇಶ ಒಂದು ನಿರ್ದಿಷ್ಟ ಕಾಲಮಾನದವರೆಗೆ ಮಾತ್ರ. ಆ ನಂತರ ಉಳಿಯುವುದು ಸತ್ಯ, ತಾಳ್ಮೆ, ಸಂಯಮ, ಪ್ರೀತಿ, ಸಹನೆ, ನಿರಂತರ ಕೂಡಿ ಬದುಕುವ ಅಪರೂಪದ ಒಂದು ಒಡನಾಟ. ಅದರ ಆಚೆಗೆ ಏನೂ ಇಲ್ಲ. ಸತ್ಯ ಇರುವುದು ಅದೊಂದೇ. ನಾವೆಲ್ಲ ಕೂಡಿ ಬದುಕಲಿಕ್ಕಿದ್ದೇವೆ. ಅವನು ಕೆಟ್ಟದು ಮಾಡ್ತಾನೆ, ಹಾಗಾಗಿ ನಾವು ಕೆಟ್ಟದು ಮಾಡ್ತೇವೆ ಅನ್ನೋದು ನಮ್ಮ ಅವನತಿ. ಅವನು ಹಾಗಿದ್ದಾನೆ, ಆದ್ರಿಂದ ನಾವು ಯಾಕೆ ಹಾಕೊಳ್ಬಾರ್ದು ಅನ್ನೋದು ನಮ್ಮ ಅಧಪ್ಪತನ. ಅವನು ದೋಷಪೂರಿತನಾದ್ರಿಂದ ನಾವು ದೋಷಪೂರಿತರಾಗಿ ತೋರಿಸ್ತೇವೆ ಅನ್ನೋದು ಖಂಡಿತ ಪರಿಹಾರ ಅಲ್ಲ. ಆದರೆ ಕಾಲ ಇವತ್ತು ಹಾಗಿದೆ. ರಾಮತೀರ್ಥರನ್ನು ಓದಿ ಅದರ ಒಳಗೆ ಇರುವ ಸತ್ವಗಳನ್ನು ನೋಡಿದರೆ ಯಾವನೋ ಒಬ್ಬ ಅನುಯಾಯಿ, ನಮ್ಮ ದೇವರ ಪರಂಪರೆಯಲ್ಲಿ ಶ್ರೀರಂಗ ಸ್ವಾಮಿಗಳ ಒಬ್ಬ ಶಿಷ್ಯರು ಆಗಿ ಹೋದ್ರು. ಅವರು ವರದಾಚಾರ್ಯರು ಅಂತ ಅವರೊಂದು ಮಾತು ಹೇಳ್ತಿದ್ರು, ಪ್ರತಿ ದೇವರಿಗೆ ಭಕ್ತ ಶಾಪ, ಪ್ರತಿ ಗುರುವಿಗೆ ಶಿಷ್ಯ ಶಾಪ ಅಂತ. ಸತ್ಯ ಅನ್ನಿಸ್ತದೆ.
ದೊಡ್ಡವರು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ದುರದೃಷ್ಟವಶಾತ್ ನಂಬಿ ನಡೆಯುವವರು ಅನುಯಾಯಿಗಳಾಗುವ ಬದಲು ಅನುನಾಯಿಗಳಾಗಿದ್ದಾರೆ. ಎಷ್ಟೋ ತಪ್ಪುಗಳನ್ನು ಪ್ರಚುರಪಡಿಸಿ ಅದನ್ನೇ ಸತ್ಯ ಮಾಡಿ ಇವತ್ತು ಎಲ್ಲ ಭಾವದಲ್ಲೂ ನಮ್ಮ ಒಳಗೆ ದ್ವೇಷ, ಆಕ್ರೋಶ, ಕ್ರೋಧ, ಅವರು ಬೇಡ ಅನ್ನುವ ಭಾವ ಎಲ್ಲವೂ ತುಂಬಿದ್ದೇವೆ. ನಿಜಕ್ಕೂ ನಮ್ಮ ಒಳಗೆ ನಾವು ಸಾಮರಸ್ಯ ಒಂದಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾರೂ ಸಮಾನರಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇರುವುದೆಲ್ಲರೂ ವಿಶಿಷ್ಟ ಅಷ್ಟೇ. ಅದರಿಂದ ಅಂಥ ಭಾವಗಳನ್ನು ಕ್ರೋಢೀಕರಿಸಿ ಕೊಡುವಾಗ ನನಗೆ ಅಪರೂಪ ಅನ್ನಿಸಿದ್ದು, ಈ ಸಿದ್ಧಾಂತ ಹೇಳೋರು ಇಲ್ಲಿಯ ಜೀವ ಅವನು ಪರಮಾತ್ಮನೇ, ಈ ಜೀವ ಜೀವನಲ್ಲ, ಅವನಿಗೆ ಪರಮಾತ್ಮನ ತತ್ವವೇ ಇರೋದು, ಆದ್ರೆ ನಾವು ಅವನನ್ನು ಮುಚ್ಚಿಟ್ಟಿದ್ದೇವೆ, ಆದ್ರಿಂದ ಜೀವನ ಪ್ರಕಟನಾಗ್ಲಿಲ್ಲ, ಜೀವನ ಪ್ರಕಟನಾದ್ರೆ ಪರಮಾತ್ಮನೇ ಅಂತ ಹೇಳುವ ಒಂದು ಭಾಗ, 25ನೇ ತತ್ವವೇ ಭಗವಂತ ಹೇಳುವ ಒಂದು ಭಾಗ ಇದೆ. ಈ 25ನೇ ತತ್ವವೇ ಅದಕ್ಕೆ 26ನೇ ಭಗವತ್ ತತ್ವ ಮೀಟಾದಾಗ ಅದು ಭಗವಂತನ ಗುಣಗಳನ್ನ, ಭಗವಂತನಂತೆ ಆಗುವ ಗುಣಗಳನ್ನ ಪಡೀತದೆ. ಅದರಿಂದ 25, 26ನೇದನ್ನು ಸೇರ್ತದೆ ಅನ್ನುವ ಇನ್ನೊಂದು ಅಧ್ಯಾತ್ಮ ಯಾಜ್ಞವಲ್ಕ್ಯರು ಹೇಳ್ತಾರೆ. ಆದ್ರೆ ನನಗೆ ಗೊತ್ತಿಲ್ಲ, ಸಿದ್ಧಾಂತ ಹೇಳೋರು ಹೇಳಿದ್ದಾರೆ. ಬಹುಶಃ ಋಷಿ ಪರಂಪರೆಯಲ್ಲೂ ನನಗೆ ಹೀಗೆ ಹೇಳಿದವರು ಯಾರಾದ್ರೂ ಇದ್ದಾರಾ? ನನ್ನ ಕಣ್ಣು ತೆರೆಸಬೇಕು, ನಾನೇ ರಾಮ, ಸರಿಯಾಗಿ ನೋಡಿ, ಇಲ್ಲಿ ಕಾಣಿಸುವವನು ನಾನೇ ರಾಮ, ನೀವು ಯಾವ ರಾಮನನ್ನು ಇದ್ದೀರೋ ಅವನೇ ಇಲ್ಲಿದ್ದಾನೆ, ನಿಮ್ಮ ಒಳಗೂ ಇರುವವನು ಅವನೇ, ನೀವು ರಾಮರೇ, ನೀವೆಲ್ಲ ಎದ್ದೇಳಿ, ನೀವು ರಾಮರಾಗಲಿಕ್ಕೆ ಬರ್ತದೆ. ನಮಗೆ ನಾಟಕದಲ್ಲಿ ಗೊತ್ತಿತ್ತು. ನಾವು ನಾಟಕ ಮಾಡುವಾಗ ನಮ್ಮನ್ನು ರಾಮನ ಪಾತ್ರಕ್ಕೆ ಸಿದ್ಧ ಮಾಡುವ ಹೊತ್ತಿಗೆ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ನಿರಂತರ ನೀನು ಹೇಳ್ತಿರ್ಬೇಕು, ನಾನೇ ರಾಮ, ನಾನು ರಾಮನಾಗಿ ಈಗ ಅಭಿನಯಿಸುವುದು ಮಾತ್ರವಲ್ಲ, ನನ್ನ ಕೈಗಳಲ್ಲೆಲ್ಲ ರಾಮನ ಶಕ್ತಿ ಬರಲಿ, ನನ್ನ ಕಣ್ಣುಗಳಲ್ಲಿ ರಾಮನ ಕಾಂತಿ ಇರಲಿ, ನಾನು ರಾಮ ಏನನ್ನು ನಡೆದಿದ್ದಾನೆ ಅದನ್ನು ನಡೆಯುವುದು ಸಾಧ್ಯವಾಗಲಿ ಅಂತ ನಮಗೆ ರಿಹರ್ಸಲ್ಸ್, ತಾಲೀಮುಗಳಲ್ಲೆಲ್ಲ ನಮ್ಮನ್ನ ಒಂದು ತರದ ಆಟೋ ಸಜೆಷನ್ ಕೊಡುವುದಕ್ಕೆ ನಮ್ಮ ಡ್ರಾಮಾ ಡೈರೆಕ್ಟರ್ಸ್ ಹೇಳ್ತಿದ್ರು. ಹೌದು, ನಾವು ಅದನ್ನು ಮಾಡಿ 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 ಕೊನೆಯ ದಿನ ನೋಡಿದ ಆನ್ ದ ಡೇ ಆಫ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ನಮ್ಮ ನಿರ್ಣಯದ ದಿನ. ಉಳಿದ 40 ದಿನ ನಾವು ಈಗಿನ ಹಾಗಲ್ಲ, ಈಗ 4 ದಿನದಲ್ಲಿ ಒಂದು ನಾಟಕದ ತಾಲೀಮಾಗುತ್ತೆ, 5ನೇ ದಿನಕ್ಕೆ ಪ್ರದರ್ಶನ ಆಗುತ್ತೆ, ಅದಲ್ಲ. ನಾವು 40 ದಿನ ಊಟ ನೀರು ಬಿಡ್ತಿದ್ವಿ, ನಿದ್ದೆ ಬಿಡ್ತಿದ್ವಿ, ಮನೆ ಮರೀತಿದ್ವಿ, ಸಂಬಂಧಗಳು ಗೊತ್ತಿರ್ಲಿಲ್ಲ. ನನಗಂತೂ ಇಡೀ ನಾಟಕ ಬಾಯ್ಪಾಠ ಬರ್ತಿತ್ತು. ಒಂದು ನಾಟಕ ನಾನು ಆಕ್ಟ್ ಮಾಡಿದೆ ಅಂದ್ರೆ ಇಡೀ ನಾಟಕ ನನಗೆ ಗೊತ್ತಾಗ್ಬಿಡ್ತಿತ್ತು. ಯಾರೇ ಮಾತು ತಪ್ಪಿದ್ರೆ ನನಗೆ, ಯಾಕಂದ್ರೆ ನಾವು ಅದೇ ಆಗಿ ಬಿಡ್ತಿದ್ವಿ. ಅಂಥ ನಾಟಕ ನಾನು ಶ್ರೀರಾಮಚಂದ್ರನಾಗುವ ಇಡೀ ಅನುಭವವನ್ನ ಆ ತಾಲೀಮಿನ ಹೊತ್ತಿಗೆ ಸಂಜೆ 5 ಗಂಟೆಯಿಂದ 7:30, 8:30, ಕೆಲವೊಮ್ಮೆ 10:00, ಕೆಲವೊಮ್ಮೆ 2:30 ಗಂಟೆ ರಾತ್ರಿಗೆ ಹೋಗುವವರೆಗೂ ರಾಮನನ್ನ ಅನುಸಂಧಾನ ಮಾಡಿ ನಾವು ರಾಮ ಆಗುವವರೆಗೆ ಅದು ನನ್ನ ಅಂತರ್ಗತ. ಆದರೂ ಕೂಡ ಆ ಪ್ರದರ್ಶನದ ದಿನ ನಾನು ಸೋಲುವುದುಂಟು. ಆನ್ ದ ಡೇ ಆಫ್ ಪರ್ಫಾರ್ಮೆನ್ಸ್ ಹಿ ಡಿಸೈಡ್ಸ್, ನಾವಲ್ಲ. ನಮ್ಮ ನಿರ್ದೇಶಕರೇ ಹೇಳೋದುಂಟು, ಎಷ್ಟು ಚೆನ್ನಾಗಿ ಮಾಡಿದ್ದಿ ತಾಲೀಮಿನಲ್ಲಿ, ರಾಮ ಅಲ್ಲ ಅಂತಲೇ ಅನ್ನಿಸ್ತಿರ್ಲಿಲ್ಲ, ನಿನಗೇನಾಯಿತು ಪ್ರದರ್ಶನದ ದಿನ? ಅದು ನಮ್ಮ ಕೈಯ ಸೊತ್ತಲ್ಲ. ಅಲ್ಲಿಯವರೆಗೆ ರಾಮತ್ವ ನಾವು ಎಷ್ಟು ಅಂತರ್ಗತ ಮಾಡಿದ್ರು ಬರುವ ವಸ್ತು ಅಲ್ಲ ಅಂತ ನನ್ನ ಅನುಭವ. ಆದ್ರೆ ಒಬ್ಬ ಮನುಷ್ಯ ಈ ಪರಿ ಊಟ ಮಾಡಿದ್ರೆ ಅದು ರಾಮ, ಮಾತನಾಡಿದ್ರೆ ಅದು ರಾಮ, ಉಸಿರಾಡಿದರೆ ಅದು ರಾಮ, ಈಗ ಕೂತ್ಕೊಳ್ತಾ ಇರೋದು ರಾಮ. ಅವರ ಅನುಸಂಧಾನದ ಆ ಪರಿ, ಆ ಎತ್ತರ ನನಗೆ ಗೊತ್ತಿಲ್ಲ. 2 ಅಪಾಯಗಳು ನನಗೆ ಅನಿಸಿದ್ದು. ಅವರು ರಾಮ ಅಂತ ಹೇಳುವ ಆ ತನ್ಮಯತೆ ಅವರ ನಂತರವೂ ಯಾರು ಹೇಳಿದ್ದು ನನಗೆ ಗೊತ್ತಿಲ್ಲ. ಅವರ ಮೊದಲು ಹೇಳಿದವರನ್ನು ನಾನು ಕಂಡಿಲ್ಲ. ನಾನಿಷ್ಟರವರೆಗೆ ಓದಿದ ಋಷಿಮುನಿಗಳ ಜೀವನದಲ್ಲಾಗಲಿ ಎಲ್ಲೂ ನನಗೆ ಗೊತ್ತಿಲ್ಲ. 32 ವರ್ಷದಲ್ಲಿ ಎಷ್ಟೋ ವರ್ಷಗಳ ಕಾಲ ಶಿಕ್ಷಕ ಎಲ್ಲ ಆಗಿರುವಾಗ ಇಲ್ಲ, ಕೊನೆಯ ಹಂತ. ಅಷ್ಟು ವರ್ಷ ಒಬ್ಬ ಮನುಷ್ಯ ತಾನು ರಾಮನಾಗಿಯೇ ಬದುಕಿದ್ದುಂಟಲ್ಲ, ಅದು ಒಂದು ದೃಷ್ಟಿಯಲ್ಲಿ ಬಹುಶಃ ಜಾಗತಿಕವಾಗಿ, ವೈಶ್ವಿಕವಾಗಿ ಒಂದು ವಿಶೇಷವಾದ, ನಾವು ಗುರುತಿಸಲಿಕ್ಕೆ ಸಾಧ್ಯವಿಲ್ಲದ ಒಂದು ಹಂತ. ಇನ್ಯಾರಿಗೂ ಅದಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅಂತ ಹಂತದಲ್ಲಿ ನನಗೆ ಅವರ ಹಾಗೆಯೇ ಕೆಲವು ವಿನೋದ ಪ್ರಸಂಗಗಳಲ್ಲಿ ಹೇಳೋಣ ಅನ್ಸುತ್ತೆ. ನಾವು ಹಾಗೆ ಮಾಡ್ಲಿಕ್ಕೆ ಹೋದ್ರೆ ಏನಾದೀತು? ಎಲ್ಲರಿಗೂ ಅಲ್ವಾ, ಅವರಿಗಾಯ್ತು ಅಂತ. ಎಷ್ಟು ಜನ ಕಲ್ಲು ಹೊಡಿಬಹುದು ನಾನೇ ರಾಮ ಅಂದ್ರೆ, ಹೌದಾ ಅಲ್ವಾ? ಈ ಲೋಕದಲ್ಲಿ ನಾನೇ ರಾಮ ಅಂತ ಬದುಕುವುದು ಎಷ್ಟು ಕಷ್ಟದ ವಿಷಯ. ಸುಮ್ಮನೆ ನಾನ್ ರಾಮ ಅಂದ್ರೆ ಒಪ್ಪ್ಯಾರ?
ರಾಮ ಹೋಗ್ಲಿ, ನನ್ನ ವಿನೋದ ಪ್ರಸಂಗವನ್ನ ನಾನು ನಿಮಗೆ ಹೇಳ್ತೀನಿ. ಒಂದು ಹುಚ್ಚರ ಆಸ್ಪತ್ರೆ ಇತ್ತಂತೆ. ಹುಚ್ಚರ ಆಸ್ಪತ್ರೆಯಲ್ಲಿ ಒಬ್ಬ ಅದನ್ನು ತಪಾಸಣೆ ಮಾಡುವುದಕ್ಕೆ ದಿನ ಬರ್ತಿದ್ದ, ಹೇಗೆ ನಡೆಯುತ್ತಿದೆ ಅಂತ ಸರ್ಕಾರದ ವತಿಯಿಂದ. ಅವನೊಂದು ದಿನ ಸುದ್ದಿ ತಂದ, ಪ್ರಧಾನಮಂತ್ರಿ ನೆಹರುವೇ ಯಾಕೆ ಅಂತ ಕೇಳಬೇಡಿ ನನ್ನನ್ನು, ಪ್ರಧಾನಮಂತ್ರಿ ನೆಹರು ಆ ಹುಚ್ಚರ ಆಸ್ಪತ್ರೆಗೆ ಒಂದು ಸಂದರ್ಶನ ಕೊಡುವವರಿದ್ದಾರೆ. ಅಷ್ಟು ಹುಚ್ಚರನ್ನು ಅವರು ಬರುವ ಹೊತ್ತಿಗೆ ಒಂದು ನಿರ್ದಿಷ್ಟ ಪೊಸಿಷನ್ ಅಲ್ಲಿ ನಿಲ್ಲಬೇಕು, ಒಂದು ನಿರ್ದಿಷ್ಟ ಪೊಸಿಷನ್ ಅಲ್ಲಿ ಅವರಿಗೆ ಸೆಲ್ಯೂಟ್ ಹೊಡಿಬೇಕು, ಅವರಿಗೆ ಗೌರವ ಸಲ್ಲುವ ಹಾಗೆ ಈ ಹುಚ್ಚರನ್ನು ಟ್ರೈನ್ ಮಾಡಬೇಕು ಅಂತ ಅವ ಹುಚ್ಚರ ಕೇಂದ್ರದ ಆ ಒಬ್ಬ ಮನುಷ್ಯ, ಯಾರು ನೋಡಿಕೊಳ್ಳುವ ಸುಪರ್ತಿ ಮಾಡುವವನಿದ್ದಾನೆ, ಅವನಿಗೆ ಆದೇಶಿಸಿದನಂತೆ ಸರ್ಕಾರದ ಅಧಿಕಾರಿ. ಪಾಪ ಇವ ರಗಡ್ ಪ್ರಾಣ ಬಿಟ್ಟ. ಹುಚ್ಚರನ್ನು ರೆಡಿ ಮಾಡೋದಂದ್ರೆ ಸಾಮಾನ್ಯ ಏನ್ರಿ? ಪ್ರತಿಯೊಬ್ಬರಿಗೂ ಹೇಳ್ಬೇಕು, ನೆಹರು ಬರ್ತಾರೆ ಪ್ರಧಾನಮಂತ್ರಿಗಳು, ಅವರಿಗೆ ಎದ್ದು ನಿಂತು ಹೀಗೆ ನಿಂತ್ಕೋಬೇಕು, ಹೀಗೆ ಸೆಲ್ಯೂಟ್ ಕೊಡ್ಬೇಕು. ಪಾಪ ಅವನಿಗೆ 30 ದಿನ ಅವಕಾಶ ಕೊಡಲಾಗಿತ್ತು. 30 ದಿವಸದಲ್ಲಿ ಎಲ್ಲಾರನ್ನೂ ರೆಡಿ ಮಾಡಿದ. ಒಬ್ಬ ನನ್ನ ಹಾಗೆ ತಿಪ್ಪರ್ಲಾಗ ಹಾಕಿದ್ರೆ ಅವ್ನು ಮಾಡಲ್ಲ. ಇವ ಏನೇನ್ ಮಾಡಿದ್ರು ಅವನನ್ನೊಂದು ಮಾಡಕ್ಕಾಗಲ್ಲ. ಅವ ಏನ್ ಮಾಡಿದ್ರೆ ಆಚೆ ಹೋಗಿ ಮುಖ ಮಾಡಿ ಬೆನ್ನು ಹಾಕಿ ನಿಂತು ಬಿಡವ, ಇಲ್ಲ ಕೂತ್ ಬಿಡವ. ಇಲ್ಲಿ ಹೀಗೆ ನಿಲ್ಬೇಕೋ, ಹೀಗೆ ನಿಂತು ಅವ ಬರುವುದಿಲ್ಲ. ನೋಡ್ದ ಅವನನ್ನ ಏನ್ ಮಾಡ್ದ, ಮುಂದಿದ್ರೆ ಅಲ್ವಾ ಗೊತ್ತಾ, ಅವನು ಹಿಂದಿಟ್ಟು ಬಿಟ್ಟ. ಈ ತಪಾಸಣೆ ಮಾಡುವ ಅಧಿಕಾರಿ ಬಂದ. ತಪಾಸಣೆ ಮಾಡುವ ಅಧಿಕಾರಿ ಬಂದ್ರೆ ಅವನೊಬ್ಬ ಹಾಗೆ ಮಾರ್ರೆ ತೊಂದ್ರೆ ಇಲ್ಲ, ಅವನ ಆಚೆ ಹಿಂದೆ ಇಟ್ಟು ಬಿಡಿ, ಕಾಣಿಸೋದು ಬೇಡ. ದುರದೃಷ್ಟವಶಾತ್ ನೆಹರು ಬಂದಾಗ ಎಲ್ಲರೂ ಏಕ ಕಂಠದಲ್ಲಿ, ಏಕ ಸ್ಥಿತಿಯಲ್ಲಿ ನಿಂತು, ಏಕ ರೀತಿಯಿಂದ ತಮ್ಮ ಕೈಗಳನ್ನ ಹಣೆಗೆ ಇಟ್ಟು ಸೆಲ್ಯೂಟ್ ಹೊಡೆದು ನೆಹರು ಪ್ರಧಾನಮಂತ್ರಿಗೆ ಜಯವಾಗಲಿ ಎಲ್ಲ ಹೇಳಿದ್ರು. ನೆಹರು ಅವರು ಯಾರು ಕಾಣಲಿಲ್ಲ. ಯಾವ ಹೇಳಲಿಲ್ಲ ನೋಡಿ, ಅವನು ಕಂಡ. ನೆಹರು ಸೀದಾ ಅವನ ಹತ್ರ ಹೋದ್ರು. ಹೋಗಿ, ಯಾಕಪ್ಪ ನೀನ್ ಯಾಕೆ ಇವರೆಲ್ಲ ಮಾಡಿದ ಹಾಗೆ ಮಾಡಲ್ಲ, ನೀನು ಮಾಡ್ಬೇಕಲ್ಲಪ್ಪ. ಅವ ಮತ್ತೆ ಈಗ ನೋಡಿದ ಆಚೆ ತಿರುಗಿಸಿದ. ನಾನು ಹೇಳಿದ್ ಕೇಳು, ನೋಡು, ನಾನು ಅಂತಿಂಥವನಲ್ಲ, ನಾನು ಈ ಭಾರತದ ಪ್ರಧಾನಮಂತ್ರಿ, ನೆಹರು ಬಂದಿದ್ದೇನೆ, ನೋಡು ಇಲ್ಲಿ ನೋಡು, ನನ್ನ ಕಡೆಗೆ ನೋಡು, ನಾನು ಈ ದೇಶದ ಮುಖ್ಯ ಸ್ಥಾನದ ಪ್ರಧಾನಮಂತ್ರಿ. ಬಾ ಒಂದು ಸಾರಿ ನೋಡು, ದೇಶದ ಪ್ರಧಾನಮಂತ್ರಿ ಬಂದಾಗ ಹೇಗೆ ಮಾಡಿದ್ರು ನೋಡವರೆಲ್ಲ, ನೀನು ಮಾಡು. ಮಾಡ್ಲೇ ಇಲ್ಲ. ದೇಶದ ಪ್ರಧಾನಮಂತ್ರಿ ಕಣೋ, ನೆಹರು ಬಂದಿದ್ದೇನೆ, ಒಮ್ಮೆ ಸೆಲ್ಯೂಟ್ ಹೊಡಿ. ಅವ ತಿರುಗಿ ಹೇಳಿದ, ನಾನು ದಿನ ಹೀಗೆ ಹೇಳ್ತಿದ್ದೆ, ಅದಕ್ಕೆ ಇಲ್ಲಿ ತಂದು ಹಾಕಿದ್ದು. ನಾವು ರಾಮ ಅಂದ್ರೆ ಏನಾದೀತು, ನಾವು ರಾಮ ಅಂದ್ರೆ ಏನು ಗತಿ ಬಂದೀತು ಅನ್ನೋದಕ್ಕೆ ನನಗೆ ಈ ಜೋಕ್ ನೆನಪಾಯಿತು. ನಾನು ಎಲ್ಲೋ ಬಾಲ್ಯದಲ್ಲಿ ಕೇಳಿದ್ದು. ಅಷ್ಟು ಸರಳವಲ್ಲದ, ಪ್ರಧಾನಮಂತ್ರಿ ಅಂತಲೇ ಹೇಳ್ಕೊಂಡ್ರೇನೆ ಹುಚ್ಚರ ಆಸ್ಪತ್ರೆಗೆ ತಗೊಂಡೋಗಿ ಹಾಕುವಂತಹ ಆ ಸ್ಥಿತಿಯಲ್ಲಿ ಒಂದು ಮನುಷ್ಯ ತನ್ನನ್ನು ತಾನು ಇನ್ನೊಂದಕ್ಕೆ ಸಮೀಕರಣಗೊಳಿಸಬೇಕಾದ್ರೆ ಅದು ಎಷ್ಟು ಇಲ್ಲಿ ಡಿಸಾಲ್ವ್ ಆಗಬೇಕು. ತಾನು ತನಗೆ ಮೊದಲು ಡಿಸಾಲ್ವ್ ಆಗಿ ತಾನು ತನ್ನನ್ನು ಅರ್ಥ ಮಾಡಿಕೊಂಡು ತಾನು ಈಗ ಇರುವ ಜೀವನಲ್ಲ, ಅದು ಪರಮಾತ್ಮ ಅನ್ನೋದು ಒಂದು ಭಾಗ. ಅದನ್ನು ಎರಡನೆಯ ಮುಖಾಮುಖಿ ಆದವನಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಸೆಕೆಂಡ್ ಸ್ಟೆಪ್. ಆ ಸೆಕೆಂಡ್ ಸ್ಟೆಪ್ ಅನ್ನು ಅವರು ಒಪ್ಕೊಳ್ಳೋದಿದೆಯಲ್ಲ, ಅದು 3ನೇ ಸ್ಟೆಪ್. ಇದು ಎಲ್ಲವೂ ಸಾಧ್ಯವಾಯ್ತಲ್ಲ ಸ್ವಾಮಿ ರಾಮತೀರ್ಥರಿಗೆ. ಹಾಗಾದ್ರೆ ನಾವು ಆಟ ಅಲ್ಲ ಅಂತ ನನಗೆ ಅನ್ನಿಸ್ತು. ಆ ಅನುಸಂಧಾನ ಆಟದ ವಿಷಯವಲ್ಲ, ಆದ್ದರಿಂದಲೇನೆ ಅದು ಅವರೊಬ್ಬರಿಗೆ ಸಾಧ್ಯ, ಎಲ್ಲರಿಗೂ ಸಾಧ್ಯವಿಲ್ಲ ಅಂತ ನನಗನ್ಸಿದ್ದು. ಯಾಕೆ, ನಮಗೆ ಒಂದು ಡಿಟ್ಯಾಚ್ಮೆಂಟ್ ಗೊತ್ತಿಲ್ಲ ಅಂತ ಅವರೊಂದು ಕತೆ ಹೇಳಿದ್ರು. ನಮ್ಮಲ್ಲಿ ಊರ ಹಳ್ಳಿ ಬದಿಯಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ಕುಡುಕರ ಬಗ್ಗೆ ಒಂದು ಕಥೆ ಇದೆ. ಇಬ್ರು ತುಂಬಾ ಚೆನ್ನಾಗಿ ಕುಡಿದವ್ರು, 2 ಬೇರೆ ಬೇರೆ ಊರಿನವರು. ಒಂದು ರಸ್ತೆಯಲ್ಲಿ ಸಂಜೆಯ ಹೊತ್ತು, ಮುಸ್ಸಂಜೆಗೆ ಚಂದ್ರ ಕಾಣಿಸುವ ಹೊತ್ತಿಗೆ ಮೀಟ್ ಆದ್ರಂತೆ. ಮೀಟ್ ಆದ ತಕ್ಷಣ ಒಬ್ಬ ಏನ್ ಹೇಳಿದ, ಈ ಚಂದ್ರ ನಮ್ಮೂರ್ನವ ಅಂದ್ಬಿಟ್ಟ. ಅವ ಕುಡ್ದವ, ಅವ ನಮ್ ಕಡೆ ಕಾಣ್ತಾನಲ್ಲೇನೋ, ಅವ ನಮ್ಮೂರ್ನವ ಅಂತ ಇವಾಗ ಗಲಾಟೆ. ಜಗಳ ಕುತ್ತಿಗೆ ಕೈ ಹಾಕುವಷ್ಟು, ಪರಸ್ಪರ ಕಲ್ಲು ಕಿಲ್ಲು ಎಲ್ಲ ತಗೊಂಡಾಗಿದೆ. ಅವ ನಮ್ಮೂರ್ನವ ನಿಮ್ಮೂರ್ನವ ಅಂದ್ರೆ ಜಾಗೃತೆ. ಗಲಾಟೆ ಜೋರಾಗ್ತಿದೆ. ಒಬ್ಬ ಸ್ವಲ್ಪ ಕುಡಿಯದೆ ಅಧ್ಯಾತ್ಮ ಪಥದ ಸ್ಪರ್ಶ ಇರುವ, ಲೌಕಿಕದಲ್ಲಿ ಸ್ವಲ್ಪ ಜಾಗೃತನಾದ ಒಬ್ಬ ಬಂದ. ಅವನು ಬಂದು ಕೂಡಿ ಇವರಿಬ್ರು ಹಿಡ್ಕೊಂಡ್ರು. ತಡಿ, ಇವನನ್ನು ಕೇಳುವ, ಇವ ಯಾರ ಊರ್ನವ ಹೇಳ್ತಾನ ಅದು ತೀರ್ಮಾನ ಅಂತ ಕೇಳಿದ್ರು. ನಿಲ್ಲಿಸಿ, ಅಪ್ಪ ಇವ ಹೇಳ್ತಾನೆ ಚಂದ್ರ ಅವನ ಊರ್ನವ ಅಂತ, ನಾ ಹೇಳ್ತೇನೆ ನಮ್ಮೂರ್ನವ ಅಂತ, ನೀನು ಹೇಳ್ತೀಯ ನಾವ. ಇಬ್ಬರನ್ನು ನೋಡಿದ ಇವ, 3ನೇವ ಜಾಣ. ಅವನಿಗೆ ಇಬ್ಬರ ಪರಿಸ್ಥಿತಿ ಗೊತ್ತಾಯ್ತು.
ಅವನು ಬಹಳ ಸುಂದರವಾಗಿ, ನಾನು ಈ ಊರಿನವಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂದ. ನಮಗೆ ಇರಬೇಕಾದ ಡಿಟ್ಯಾಚ್ಮೆಂಟ್ ಇದು. ನಾನು ಈ ಊರಿನವ ಅಲ್ಲ ಅಂತ ನಮಗೆ ಗೊತ್ತಿರಬೇಕು. ನಾನು ಈ ಊರಿನವ ಅಲ್ಲ ಅಂದ್ರೆ ಚಂದ್ರ ಯಾವ ಊರಿನವ ಅಂತ ನಮಗೆ ಗೊತ್ತಾಗ್ತದೆ. ಆ ಚಂದ್ರ ಎಲ್ಲಿಗೆ ಕನೆಕ್ಟ್ ಆಗುವವ ಅಂತ ಗೊತ್ತಾಗ್ತದೆ. ಅದು ಸ್ವಾಮಿ ರಾಮತೀರ್ಥರಿಗೆ ಸಾಧ್ಯವಾಗಿ ಬಿಟ್ಟಿತ್ತು. ಅವರಿಗೆ ಗೊತ್ತಿತ್ತು, ನಾವು ಈ ಹುಚ್ಚು ಗಲಾಟೆಯಲ್ಲಿದ್ದೇವೆ, ಈ ಚಂದ್ರ ನನ್ನವ ಅಂತ, ಈ ಸೂರ್ಯ ನನ್ನವ ಅಂತ, ಈ ಭಗವಂತ ನನ್ನವ ಅಂತ. ಅವನ ಜೊತೆಗೆ ಅವನಿಗೆ ಕನೆಕ್ಟ್ ಆಗುವ ಒಂದು ವಿಶೇಷ ಸ್ಥಿತಿಯನ್ನು ತಲುಪಿದರೆ ಅದು ಮರೆವಲ್ಲದ, ಪ್ರಮಾದವಲ್ಲದ, ಎಚ್ಚರ ತಪ್ಪಿದ, ಸ್ಮೃತಿ ತಪ್ಪಿದ ಕುರುಕನ ಅವಸ್ಥೆ ಅಲ್ಲದೆ ಇದ್ರೆ ನಮಗೆಲ್ಲ ಗೊತ್ತಾಗ್ತದೆ ಭಗವಂತ ಯಾರಿಗೆ ಸಂಬಂಧಪಟ್ಟವ. ಅವನು ಈ ಲೋಕಕ್ಕೆ ನಾವು ಬಂದು ಹೋಗುವ ಕ್ಷಣಿಕ ವಸ್ತುವಿನ ಹಾಗೆ ಇರುವವನಲ್ಲವಾದ್ದರಿಂದ ಅವನು ಈ ಲೋಕದವನಲ್ಲ, ಈ ಲೋಕದ ಆಚೆಗಿನವನು ಅಂತ. ಅಂಥದೊಂದು ಅನುಸಂಧಾನವನ್ನ ಶ್ರೀ ಸ್ವಾಮಿ ರಾಮತೀರ್ಥರು ಥ್ರೂಔಟ್ ಮಾಡಿದ್ದಾರೆ. ಅವರ ಪತ್ರಗಳನ್ನು ನೋಡಬೇಕು, ಅವರಿಗಿರುವ ಕಾಳಜಿಗಳನ್ನು ನೋಡಬೇಕು. ಒಬ್ಬ ವ್ಯಕ್ತಿ ಜಪಾನ್, ಅಮೆರಿಕ ಮುಂತಾದ ದೇಶಗಳಿಗೂ ಹೋಗಿ ಅಲ್ಲಿ ಕೂಡ ಭಾರತೀಯ ಪರಂಪರೆಯನ್ನು ಮಾತನಾಡುವಾಗ ಅಲ್ಲಿರುವ ಕ್ರೈಸ್ತ ಪರಂಪರೆಯನ್ನು ತೆಗೆದುಕೊಂಡು ಉದ್ಧರಿಸಿ, ಮೊಹಮ್ಮದನ ಮಾತುಗಳನ್ನು ಉದ್ಧರಿಸಿ, ಅದಕ್ಕೆ ತಳುಕು ಹಾಕಿ ನಮ್ಮ ಹಿಂದೂ ಧರ್ಮದ ಮಾತುಗಳನ್ನು ತೋರಿಸಿ, ಅದರೊಳಗಿರುವ ಒಳ್ಳೆಯ ರತ್ನಗಳನ್ನ, ಮುತ್ತುಗಳನ್ನ ಅವರಿಗೆ ತೋರಿಸಿ ನಾವು ನಡೆಯಬೇಕಾದ ನಿಜ ಮಾರ್ಗ ಯಾವುದನ್ನದ ಹೇಳುವಾಗ ಅವರ ಕಾಳಜಿ ಬರೇ ಅಧ್ಯಾತ್ಮದಲ್ಲಿ ಇಲ್ಲ ಅನ್ನೋದಕ್ಕೆ ಅವರು ಅಲ್ಲಿರುವ ವಿದ್ಯಾರ್ಥಿಗಳಿಗಾಗಿ, ಭಾರತೀಯ ವಿದ್ಯಾರ್ಥಿಗಳಿಗಾಗಿ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಿಸ್ತಾರೆ. ನೋಡಿ, ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಓದಬೇಕು. ಅವರು ಭಾರತದಿಂದ ಬಂದು ಇಲ್ಲಿ ಓದಿ ಇದನ್ನು ತಿಳಿದು ಅಮೆರಿಕದ ಎಲ್ಲ ಯಾವುದನ್ನು ತಿಳಿಲಿಕ್ಕೆ ಸಾಧ್ಯದೆಯೋ ಅದನ್ನೆಲ್ಲ ತಿಳಿದು ಮತ್ತೆ ಭಾರತಕ್ಕೆ ಕೊಡುಗೆ ಕೊಡುವ ಯುವಕರಾಗಿ ಬೆಳೀಬೇಕು ಅನ್ನುವ ಕಾಳಜಿ ಆ ಕಾಲದಿಂದ ಭಾರತಕ್ಕೂ ಅಮೆರಿಕಕ್ಕೂ ಒಂದು ಸಂಬಂಧವಿದೆ. ಅದನ್ನು ಆಗ ಶುರು ಮಾಡಿದ ಆ ಒಂದು ಠೇವಣಿಯ ಹಾಗೆ ಇಟ್ಟ ಒಂದು ಮಾತು, ಅವರ ಹಣದ ಒಂದು ಸಂಗ್ರಹ, ಇವತ್ತು ಭಾರತೀಯರು ಎಷ್ಟು ಜನ ಅಮೆರಿಕಕ್ಕೆ ಹೋದ್ರಲ್ಲ, ಸ್ವಾಮಿ ರಾಮತೀರ್ಥರ ಕೊಡುಗೆ ಇದೆ. ಅದಕ್ಕೆ ನಾನು ಹೇಳಿದ, ಒಬ್ಬ ದೊಡ್ಡ ಮನುಷ್ಯ ನಾವು ಇವತ್ತು ನಾವೇ ನಡೆದಿದ್ದೇವೆ ಅಂತ ಭಾವಿಸ್ತೇವೆ. ಆವತ್ತು ನಡೆದು ತೋರಿಸಿ ಅದನ್ನು ಪಥ ಮಾಡಿ ಇವತ್ತು ನಮ್ಮ ಭಾರತೀಯ ಹುಡುಗರು ಅಲ್ಲೆಲ್ಲ ಕಲಿತು ಅಲ್ಲಿ ಬೆಳೆಯುತ್ತಿದ್ರೆ ಅದರ ಹಿಂದೆ ಸ್ವಾಮಿ ರಾಮತೀರ್ಥರು ಅವರ ಭಾಷೆಯೆಲ್ಲ ಒಂದು ನನ್ನ ಅಪ್ಪಯ್ಯ ಗುರುಗಳ ಹಾಗೆ. ನನ್ನ ಗುರುಗಳು ಸತ್ಯಕಾಮರು, ಮಗಳೇ ನನ್ನ ರಕ್ತ ಹೀರು, ನನ್ನ ಮಾಂಸವನ್ನು ತಿನ್ನು, ನನ್ನ ಬಳಿ ಬೇರೇನೂ ಇಲ್ಲ ನಿನಗೆ ಕೊಡುವುದಕ್ಕೆ. ನನ್ನ ರಕ್ತ ಹೀರಿ ಬೆಳೆ, ನನ್ನ ಮಾಂಸ ತಿಂದು ಬೆಳೆ, ಅದನ್ನೇ ನಿನ್ನ ಬದುಕಿನ ಆಹಾರ ಮಾಡಿಕೊ. ಬಹುತೇಕ ಮಾತುಗಳು ಸ್ವಾಮಿ ರಾಮತೀರ್ಥರದ್ದು ಅಂಥದ್ದೇ. ದೊಡ್ಡವರು ತನ್ನನ್ನು ಸಮರ್ಪಿಸಿಕೊಳ್ಳುವ ರೀತಿ. ಹಾಗೆ ಅಮೆರಿಕದಲ್ಲಿ ಕೂಡ ಬೆಳೆಸಿ ವಿದ್ಯಾರ್ಥಿಗಳನ್ನ, ಭಾರತೀಯರನ್ನ ಬೆಳೆಸಬೇಕು ಅನ್ನುವ ಕನಸು ಕಂಡದ್ದು ಮಾತ್ರ ಅಲ್ಲ, ಈ ಅಧ್ಯಾತ್ಮ ಪರಂಪರೆ ಬೆಳೀತಾ ಪಶ್ಚಿಮದ ಭಾಗಕ್ಕೆ ಹೋಗಿ ಅಮೆರಿಕದಲ್ಲಿ ಹೆಚ್ಚು ಬೆಳೀತಿದೆ, ವೇದಾಂತ ಅಲ್ಲಿ ಹೆಚ್ಚು ಪ್ರಚುರವಾಗ್ತಿದೆ ಅಂತ ಆಗಲೇ 1906 ಮೊದಲೇ ತನ್ನ ಸಂದರ್ಶನದ ಸಂದರ್ಭದಲ್ಲೇ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ. ಇವತ್ತು ಹೋಗಿ ಬಂದ ನಮ್ಮ ಅಪ್ಪನೂ ಅದೇ ಮಾತು ಹೇಳ್ತಾರೆ, ವೇದಾಂತ ಭಾರತಕ್ಕಿಂತ ಅಮೆರಿಕದಲ್ಲಿ ಚೆನ್ನಾಗಿದೆ ಅಂತ. ಎಲ್ಲಿಯೋ ಏನೋ ಕನೆಕ್ಷನ್ ಇದೆ ಅಂತ ನಂಗೆ ಅನ್ಸುತ್ತೆ. ಅಂದ್ರೆ ಆ ಒಂದು ಮೂಲ ಸ್ರೋತ ಅದು ಹಾಗೇ ಇದೆ ಕಾಣ್ತದೆ ಆವತ್ತಿನಿಂದ ಇವತ್ತಿಗೂ ಕೂಡ. ನೋಡಿ, ಅಮೆರಿಕದ ಜನರನ್ನು ಆವತ್ತು ನೋಡಿದಾಗ ವೇದಾಂತದ ಹಸಿವು ತುಂಬಾ ಚೆನ್ನಾಗಿದೆ, ಗಾಢವಾಗಿದೆ, ಇವರನ್ನು ಬೆಳೆಸಬಹುದು ಅಂತ ರಾಮತೀರ್ಥರಿಗೆ ಅನ್ನಿಸ್ತು. ನಮ್ಮ ಅಪ್ಪ ಹೇಳ್ತಾರೆ, ಹಿಂದೂ ಧರ್ಮ ಇನ್ನೊಂದಿಷ್ಟು ಕಾಲಾನಂತರ ಉಳಿದರೆ ಅದು ಅಮೆರಿಕದಲ್ಲಿ ಉಳಿಬಹುದು ಅಂತ. ಇದೆಲ್ಲ ಏನೋ ಒಂದು ಕಾಸ್ಮಿಕ್ ಅರೇಂಜ್ಮೆಂಟ್ನಲ್ಲಿ ಒಬ್ಬ ಮನುಷ್ಯ ತನ್ನಷ್ಟಕ್ಕೆ ಏನನ್ನು ಕೆಲಸ ಮಾಡೋದಿಲ್ಲ. ಅವನು ಯಾವುದೋ ಒಳಿತಿಗಾಗಿ ಜಗತ್ತಿಗೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಅಮರೀಶ್ ವರ್ಮಾ ಅಂತ ಇದೇ ಕೋರಮಂಗಲದ ಬೆಂಗಳೂರಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಶಾಲ್ಮಲಾ ಅನ್ನುವ ಒಂದು ಆಶ್ರಮವನ್ನ ಸ್ಥಾಪಿಸಿಕೊಂಡು ಇದ್ದವರು. ಅವರು ಒಂದು ಮಾತು ಹೇಳ್ತಿದ್ರು, ನಮ್ಮನ್ನು ಆಗಾಗ್ಗೆ ಬಂದು ಭರದ್ವಾಜರು ಕರೀತಾರೆ, ಆ ಭರದ್ವಾಜರು ಕರೆದಾಗೆಲ್ಲ ನಾವು ಹೋಗ್ತೇವೆ. ನಮ್ಮನ್ನು ಕರೆದು ಭರದ್ವಾಜರು ನಮ್ಮಂತೆ ಇರುವ ಅನೇಕ ದೀಪಗಳನ್ನು ಅಲ್ಲಿ ಸೇರಿಸ್ತಾರೆ. ಆ ದೀಪಗಳೆಲ್ಲ ಸೇರಿರುವಾಗ ನಮಗೆ ಕೆಲವೊಮ್ಮೆ ಭರದ್ವಾಜರು ಹೇಳ್ತಾರೆ, ಇವತ್ತು ಇಂಥ ದೇಶ ಅಧಃಪತನದಲ್ಲಿದೆ, ಇಂಥದೊಂದು ಪ್ರಳಯಾಂತಿಕ ಘಟನೆ ಆಗಲಿಕ್ಕಿದೆ, ಇಂಥ ದೇಶದಲ್ಲಿ ಹೀಗೊಂದು ತೊಂದರೆ ಇದೆ, ಈಗ ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ ಬಂದಿದೆ, ನಿವಾರಿಸಿ ಬನ್ನಿ, ಹೀಗೆ ಏನನ್ನೋ ನಮಗೆ ಆದೇಶಿಸ್ತಾರೆ. ನಾವು ಆ ಆದೇಶವನ್ನು ತೆಗೆದುಕೊಂಡು ಅವರು ಹೇಳಿದ ಸ್ಥಳಗಳಿಗೆ ಹೋಗಿ ಅವರು ಯಾವ ಮಂತ್ರದ ಮೂಲಕ ಅದನ್ನು ನಿವಾರಿಸುವುದಕ್ಕೆ ನಮಗೆ ಆದೇಶಿಸ್ತಾರೋ ಅದನ್ನು ಅಲ್ಲಿ ಮಾಡಿ ಬಂದು ಮತ್ತೆ ಮನೆ ಸೇರ್ತೇವೆ ಅನ್ನುವುದನ್ನ ಸಾಕ್ಷಾತ್ ಅಮರೀಶ್ ವರ್ಮರು YMK ಮತ್ತು ಸತ್ಯಕಾಮರಿಗೆ
ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು ದಾಖಲಾಗಿದೆ. ಒಬ್ಬ ದೊಡ್ಡವ ತನಗಾಗಿ ಬದುಕದೆ, ಮತ್ತೆ ಅಮರೀಶ್ ವರ್ಮರನ್ನ ನಾನು ನೋಡುವುದಕ್ಕಾಗ್ಲಿಲ್ಲ, ಆದ್ರೆ ಅಮರೀಶ್ ವರ್ಮರ ಧರ್ಮಪತ್ನಿ ಈಗಲೂ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸುಶೀಲಾ ವರ್ಮಾ ಅನ್ನುವರು, ನಾನು ಅವರನ್ನು ಭೇಟಿಯಾದಾಗ ಅವರಿಗೆ ಕೇಳಿದ್ದೆ, ಹೀಗೆ ಅಮರೀಶ್ ವರ್ಮರು ಗುರುಗಳು ಹೇಳ್ತಾರೆ, ತಾವು ಹೋಗ್ತಿದ್ವಿ ದೀಪದ ಹಾಗೆ ಅಲ್ಲೆಲ್ಲ ಸೇರ್ತಿದ್ವಿ, ಭರದ್ವಾಜರು ಅದನ್ನ ಆದೇಶ ಕೊಟ್ಟದನ್ನು ಮಾಡ್ತಿದ್ವಿ ಅಂತ, ನಿಮಗೇನಾದ್ರೂ ಗೊತ್ತಾ ಅಂದಾಗ ಆ ಸುಶೀಲಾ ವರ್ಮಾ ಅವರು ಹೇಳಿದ ಮಾತು, ನನಗೆ ಅದೆಲ್ಲ ಏನು ಗೊತ್ತಿಲ್ಲ, ಆದ್ರೆ ಅವರು ಕೋಣೆಯ ಒಳಗೆ ಹೋಗ್ತಿದ್ರು, ಹೋಗಿ ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯಬೇಡ, ನಾನು ಬಂದು ನಾನೇ ಬಾಗಿಲು ತೆಗೆಯುವವರೆಗೆ ಪರೀಕ್ಷಾರ್ಥವಾಗಿಯೂ ಕೂಡ ಕೊಠಡಿಯ ಬಾಗಿಲು ತೆಗೆಯಬೇಡ, ನಾನದನ್ನು ಪಾಲಿಸ್ತಿದ್ದೆ. ನನಗೆ ಅರ್ಥ ಆದದ್ದು, ಅವರು ದೇಹ ಅಲ್ಲೇ ಇರ್ತಿತ್ತು, ಅವರು ಹೊರಟು ಹೋಗ್ತಿದ್ರು, ತನ್ನ ಕೆಲಸ ಮುಗಿಸಿ ಬರುವವರೆಗೆ ಅಲ್ಲಿ ದೇಹ ಇರ್ತಿತ್ತು, ಇವರು ನೋಡಿದ್ರೆ ಅದು ಸತ್ತ ಹಾಗೆ ಕಂಡು ಸಂಸ್ಕಾರ ಮಾಡಿಬಿಟ್ರೆ ಅದಕ್ಕೆ ಬಾಗಿಲು ತೆಗೆಯಬೇಡ. ಇದನ್ನು ಸುಶೀಲ ವರ್ಮ ನಾನು ಹಾಗೆಯೇ ಪಾಲಿಸಿದ್ದೆ ಅಂತಾರೆ. ಅಂದ್ರೆ ದೊಡ್ಡವರು ಹೀಗೆ ಎಲ್ಲೆಲ್ಲೋ ಹೋಗಿ ನಮ್ಮ ಕಾರಣವಾಗಿ ಯಾವ್ಯಾವುದೋ ಒಳಿತುಗಳನ್ನು ನಡೀತಾರೆ ಅನ್ನುವುದೇ ನಮಗೆ ಗೊತ್ತಿರಬೇಕಾದ ಅವರ ಕುರಿತ ಉಪಕೃತ ಭಾವ. ರಾಮತೀರ್ಥರು ಅಂಥದೊಂದು ಬಹಳ ವಿಶೇಷವಾದ ನಡಿಗೆಯನ್ನು ನಡೆದಿದ್ದಾರೆ. ಅದು ಸಾಮಾನ್ಯವಲ್ಲ, ಆದರೆ ಅವರು ನಮಗೆ ಕೊಟ್ಟ ಎಚ್ಚರ ನಮ್ಮಂಥ ಎಲ್ಲರಿಗೂ ಕೂಡ. ಸಂಸ್ಥೆ ಕಟ್ಟಿಕೊಳ್ಳಬೇಡಿ, ಜೊತೆಗಾರ ನನ್ನವ ಅನ್ನುವ ಭಾವದಿಂದ ಅವನಿಗರ್ಪಿಸಿಕೊಂಡು ಆ ಸಂಘದಲ್ಲಿ ಮೈ ಮರೆಯಬೇಡಿ. ಇದನ್ನು ಅವರು ಪದೇ ಪದೇ ಕೊಟ್ಟದು ಉದಾಹರಣೆ ಕ್ರಿಸ್ತನನ್ನು. ಕ್ರಿಸ್ತ ತಾನು ಬರಬರ್ತಾ ಚೈತನ್ಯ ಕಳ್ಕೊಂಡಾಗ ಯಾರು ಹುಟ್ಟಿದ್ದಕ್ಕೆ ನಾನು ಹೀಗಾದೆ ಅನ್ನುತ್ತಿದ್ದನಂತೆ. ಯಾರೋ ಹುಟ್ಟುವುದರಿಂದ ತನ್ನ ಚೈತನ್ಯದ ಭಾಗ ಹ್ರಾಸವಾಯಿತು ಅಂತ ಅವನಿಗೆ ಅನ್ನಿಸಿತ್ತು ಅಂತ ಇವರು ಅದನ್ನು ಉಲ್ಲೇಖ ಮಾಡ್ತಾರೆ. ಇಂಥ ಎಲ್ಲ ನಡೆವ ದಾರಿಯವರಿಗೆ ಅವರ ಮರಣ ಒಂದು ವಿಶೇಷವಾದ ಸಂಗತಿ. ಮನುಷ್ಯ ರಾಮತೀರ್ಥರು ವೈಯಕ್ತಿಕವಾಗಿ ರಾಮನನ್ನೇ ಅನುಸಂಧಾನ ಮಾಡಿದವರು. ತನ್ನ ಒಂದು ಸ್ನಾನಕ್ಕಾಗಿ ಗಂಗಾ ನದಿಗೆ ಹೋದವರು, ಅವರು ಸ್ನಾನ ಅಂತ ಹೋದವರು. ಆದರೆ ಅದು ಅವರ ಮೃತ ಸ್ನಾನವಾಗುವ ಹಾಗೆ ಗಂಗೆ ಕರೆದುಕೊಳ್ಳುತ್ತಾಳೆ. ಆ ಗಂಗೆಯ ಜೊತೆಗೆ ಅವರು ಬಹಳ ಹೋರಾಟ ಮಾಡುತ್ತಾರೆ. ಪ್ರಾರಂಭದಲ್ಲಿ ಅದು ಹೋರಾಟದ ಹಾಗೆ ಹೊರಗಿನವರಿಗೆ ಕಂಡದ್ದಿರಬಹುದು, ಅದು ಅವರಿಬ್ಬರ ನಡುವಿನ ಅನುಸಂಧಾನ. ಬೇಕ ನಿನಗೆ ಕರ್ಕೋ ಅಂತ ಕಡೆಗೆ ಅವರು ಕೈ ಚೆಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡು ಗಂಗೆಗೆ ಅರ್ಪಿತರಾಗ್ತಾರೆ. ಒಂದು ವಾರದ ನಂತರ ಮತ್ತೆ ಅದೇ ಸ್ಥಿತಿಯಲ್ಲಿ ಗಂಗೆಯಲ್ಲಿ ಅವರು ಕಾಣಿಸಿಕೊಳ್ತಾರೆ ಅನ್ನುವುದು ಕೂಡ ಅವರ ಬದುಕಿನ ಕುರಿತು ದಾಖಲಿಸಿದ ವಿಷಯ. ನನಗೆ ನೆನಪಾದದ್ದು ಸಾಕ್ಷಾತ್ ಶ್ರೀರಾಮಚಂದ್ರ. ರಾಮಚಂದ್ರನಿಗೆ ಮಕ್ಕಳು ತಾನು ಹೆತ್ತು ಕಣ್ಮುಟ್ಟ ನೋಡುವ ಅಪಹರಣದ ಭಾಗವಲ್ಲ. ಲವಕುಶರು ಎಲ್ಲೋ ಹುಟ್ಟಿದ್ರು, ಅದು ಅವನ ಕರ್ತವ್ಯದ ಭಾಗ. ಇವರಿಗೂ ಮಕ್ಕಳು ಕರ್ತವ್ಯದ ಭಾಗ. ಅಪಹರಣದ ತನ್ನ ಬದುಕನ್ನೇ ಅಪಹರಿಸಿ ಅವರಿಗೆ ಮುಡಿಪಿಡುವ ಭಾಗವಲ್ಲ. ಶ್ರೀರಾಮಚಂದ್ರ ಯಾವತ್ತು ಲಕ್ಷ್ಮಣ ಇಲ್ಲವಾದ ಎಂದು ಸೀತೆ ಹೊರಟು ಹೋದಳು, ಆವತ್ತು ತನ್ನ ಕೆಲಸ ಮುಗಿಯಿತು ಅಂತ ಪ್ರವೇಶ ಮಾಡಿದ್ದು ಸರಯೂ ನದಿಯನ್ನು. ಸರಯೂ ನದಿಗೆ ತನ್ನನ್ನು ಅರ್ಪಿಸಿಕೊಂಡ ಅನ್ನುವುದೇ ನಮಗೆ ಗೊತ್ತಿರುವ ಅದರ ಭೌತಿಕ ಕಥಾಭಾಗ. ಅವನ ಮೊಣಕಾಲು, ಅವನ ಸೊಂಟ ಹೀಗೆ ನೀರಿನಲ್ಲಿ ಮುಳುಗಿ ಹೋಗ್ತಾ ಹೋಗ್ತಾ ತನ್ನನ್ನು ತಾನು ಅರ್ಪಿಸಿಕೊಳ್ತಾ ಹೋದ ಹಾಗೆ ಎದುರಿಗೆ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ರಥ ಬಂತು ಅನ್ನುವುದು ಇನ್ನೊಂದು ವಿವರಣೆ. ಅದು ಮೋಕ್ಷ ಮಾರ್ಗದಿಂದ ಬಂದ ಆ ದೇವದೂತರ ವಾಹನ. ಆದರೆ ಹಿಂದೆ ನೋಡಿದರೆ ಸಹಸ್ರಾರು ಜನ, ಕೋಟಿ ಕೋಟಿ ಸಂಖ್ಯೆಯ ವಾನರರು. ಆದರೆ ಆ ವಾನರರನ್ನು ಇವನು ಮತ್ತೆ ಕೇಳಿಕೊಳ್ತಾನೆ, ನಾನು ಬಂದದ್ದು ನನ್ನ ಕೆಲಸ ಮುಗಿಸಿ ಹೊರಡಲಿಕ್ಕೆ, ನೀವು ನನ್ನನ್ನು ಹಿಂಬಾಲಿಸಬೇಡಿ. ಮರಳಿ ಅಂದಾಗ ಆ ವಾನರರು ಹೇಳಿದ್ದು ಒಂದೇ ಮಾತು, ನಾವು ಬಂದದ್ದು ರಾಮನಿಗಾಗಿ, ಬದುಕುವುದು ರಾಮನಿಗಾಗಿ, ಇನ್ನು ಹೊರಟರೆ ರಾಮನಿಗಾಗಿ, ನಾವು ಮರಳುವ ಪ್ರಶ್ನೆಯೇ ಇಲ್ಲ. ಈ ರಾಮನ ಅನುಯಾಯಿಗಳು ಹೇಳಿದ ಆ ವಾನರರ ಮಾತಿಗೆ ರಾಮ ಕರಗಿ ನೀರಾಗಿ ದೇವದೂತರಿಗೆ ಹೇಳಿದ, ನನ್ನನ್ನು ಕರೆದುಕೊಂಡು ಹೋಗುವ ಮೋಕ್ಷ ಸಿದ್ಧವಿದೆಯಾದರೆ ಮೊದಲು ಇಷ್ಟು ಜನ ನನ್ನನ್ನು ನಂಬಿದವರನ್ನು ಆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ, ಆ ಬಳಿಕ ನಾನು ಬರುತ್ತೇನೆ. ಇದು ರಾಮಚಂದ್ರ, ಇದು ಸ್ವಾಮಿ ರಾಮತೀರ್ಥರು. ಒಂದು ವಾರದ ನಂತರ ಯಾಕೆ ಕಾಣಿಸಿಕೊಂಡದ್ದು? ನನ್ನನ್ನು ನಂಬಿದವರಿಗೆ ಮತ್ತೆ ಬೆಳಗಬೇಕು, ನನ್ನನ್ನು ನಂಬಿದವರಿಗೆ ಮೋಕ್ಷ ಕೊಡದೆ ನಾನು ಹೋಗುವುದಲ್ಲ,
ನಾನೂ ನದಿಯನ್ನು ಪ್ರವೇಶಿಸಿದೆ, ಆದರೆ ನನ್ನ ಹಿಂದೆ ನನ್ನನ್ನು ಕಾಯುವವರಿದ್ದಾರೆ ಅನ್ನುವುದು ಆ ಪರಮಾತ್ಮ ತತ್ವಕ್ಕೆ ಗೊತ್ತಿತ್ತು. ಅದು 1 ವಾರದ ನಂತರ ಕಾಣಿಸಿಕೊಂಡಿತ್ತಲ್ಲ ಪದ್ಮಾಸನದಲ್ಲಿ. ಒಂದೊಮ್ಮೆ ಕಾಣಿಸಿಕೊಳ್ಳದೇ ಇದ್ರೆ ಇವತ್ತು ರಾಮತೀರ್ಥರ ಹೆಸರಿನಲ್ಲಿ ಇಷ್ಟು ದೀಪಗಳು ಬೆಳಗ್ತಿರಲಿಲ್ಲ. ಅದು ರಾಮನಂಥ ವ್ಯಕ್ತಿತ್ವ, ರಾಮತೀರ್ಥರಂಥ ವ್ಯಕ್ತಿತ್ವ ಮಾತ್ರ ಮಾಡಬಹುದಾದ. ನಮಗೆಲ್ಲ ಹಾಗೆ ಸಾಧ್ಯವಾಗಲಿ, ನಮ್ಮ ದಾರಿಯೂ ಕೂಡ ಅಂಥ ಬೆಳಕಿನ ಕಡೆಗೆ ನಡೆಯಲಿ ಅಂತ ನಾವು ನಿರಂತರ ಪ್ರಾರ್ಥಿಸಬಹುದಾದ ಬಹಳ ದೊಡ್ಡ ಒಂದು ಬೆಳಕು. ಅಂಥ ಬೆಳಕಿಗೆ ನಮಿಸಿ, ಬೆಳಕನ್ನು ಬಾಗಿ ನಮಿಸ್ತದೆ ಅಂತ ಅಮರೀಶ್ ವರ್ಮರು ಹೇಳುವ ಮಾತು. ಅವರು ಹೇಳೋದು, ಭರದ್ವಾಜರು ಹೇಗಿದ್ರು ಅಂದ್ರೆ ಒಂದು ದೊಡ್ಡ ಬೆಳಕು ಇರ್ತಿತ್ತು, ನಾವೆಲ್ಲ ಸಣ್ಣ ಸಣ್ಣ ದೀಪಗಳು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಆಕಾರ ಇಲ್ಲ, ಅಲ್ಲಿ ಬೆಳಕೇ ಇರುವುದು. ಅಂಥ ಬೆಳಕು ನಮ್ಮನ್ನ ಬೆಳಗಲಿ, ಬದುಕು ಬೆಳಗುವ ಹಾಗೆ ಸ್ವಾಮಿ ರಾಮತೀರ್ಥರು ಈ 40 ದಿನದಲ್ಲಿ ಮಾಡಿದ ನಾನು ಅವರ ಜೊತೆಗಿದ್ದ ಅನುಸಂಧಾನಕ್ಕೆ ನನಗೆ ಅನುಗ್ರಹ ಮಾಡಲಿ. ನಮ್ಮಂಥವರನ್ನು ಬೆಳಗುವ ದಾರಿ ನಮಗೆ ಅವರು ಮುಂದೆ ನಡೆದು ತೋರಿಸುವ ಒಂದು ಕೃಪೆ ಮಾಡಲಿ. ಅವರು ಇಂದೂ ಇದ್ದಾರೆ, ಈ ಕ್ಷಣವೂ ಇದ್ದಾರೆ ಅನ್ನುವ ಅನುಭವವನ್ನು ಅವರು ನನಗೆ ಕೊಟ್ಟಿದ್ದಾರೆ. ಅದು ನಿಮಗೆ ಪ್ರತಿ ತಿಂಗಳು ಮಾಸದ ನೆನಪಾಗಿ ನಿಮ್ಮ ಜೊತೆಗಿದೆ ಅನ್ನುವುದು ಕೂಡ ನಿಮ್ಮ ಪುಣ್ಯ ಭಾಗ. ಇಂಥದ್ದು ಎಲ್ಲರಿಗೂ ಸಿಕ್ಕೋದಿಲ್ಲ, ಅದು ಅಪರೂಪ. ಅದನ್ನು ನೀವೆಲ್ಲ ಒಂದು ಸ್ಪರ್ಶಕ್ಕೆ ಬಂದು ಮುಟ್ಟುವ ಹಾಗೆ ರಾಘವೇಂದ್ರಣ್ಣ ಇದ್ದಾರೆ, ಚಕ್ರವರ್ತಿ ಇದ್ದಾರೆ. ಇದೆಲ್ಲ ಸಾಮಾನ್ಯ ಸಂಗತಿಗಳಲ್ಲ, ಅದು ಸತ್ಸಂಗ, ಭಗವಂತ ಕೊಡುವ ಉಡುಗೊರೆ. ಅಂತ ಸತ್ಸಂಗಕ್ಕೆ ಕಾರಣವಾದ ಈ ದಿನವನ್ನ ನಾನು ನೆನೆದು ನನ್ನ ಪುಣ್ಯ ಭಾಗ ಇದು ಪೂರ್ವ ಸುಕೃತ ಅಂತ ಭಾವಿಸಿ ಅದಕ್ಕೆ ನಮಿಸಿ, ಸ್ವಾಮಿ ರಾಮತೀರ್ಥರು ನನ್ನನ್ನ ಇಂದಿನಿಂದ ಆಗಿಂದ 40 ದಿನದಿಂದ ನಡೆಸಿದ ಹಾಗೆ ಇಂದಿನಿಂದಲೂ ಮತ್ತೆ ಮುನ್ನಡೆಸಲಿ. ನಾನು ನಡೆಯಬೇಕಾದ ದಾರಿ ಬಹಳ ಇದೆ ಅನ್ನುವುದನ್ನು ಅವರಿಗೂ ನಿವೇದಿಸಿಕೊಂಡು ನನ್ನ ಎಲ್ಲ ಮಾತುಗಳ ಅಪಲಬ್ಧಗಳನ್ನು, ಉಪಲಬ್ಧಗಳನ್ನು, ಮತ್ತೆ ಕೆಲವು ಅಪಲಾಪಗಳನ್ನು ಎಲ್ಲವನ್ನೂ ನೀವು ಎಷ್ಟು ಹೊತ್ತು ಬಹಳ ಪ್ರೀತಿಯಿಂದ ಸಹಿಸಿಕೊಂಡದಕ್ಕೆ ನಿಮಗೆ ವಂದಿಸಿ, ಈ ಪ್ರೀತಿ ಕಡೆಯ ತನಕ ಇದ್ದರೆ ಆ ರಾಮ ನಮ್ಮ ಮುಂದೆ ತಾನು ಪ್ರತ್ಯಕ್ಷನಾಗ್ತಾನೆ ಅನ್ನುವುದು ಸ್ವಾಮಿ ರಾಮರು ತೋರಿದ ಮಾರ್ಗ. ಅದು ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.